ಶಿಕ್ಷಣ ಅಂತ ಹೇಳಿದ್ರೆ ನಾವೆಲ್ಲರೂ ಅನ್ಕೊಂಡಿದೀವಿ, ಇಲ್ಲಿ ಕೂತಿರೋರೆಲ್ಲ ಶಾಲೆಯಲ್ಲಿ ಕಲಿಸುವುದು ಮಾತ್ರ ಶಿಕ್ಷಣ ಅಂತ ಅನ್ಕೊಂಡಿದೀವಿ. ಅಂದ್ರೆ ಮಕ್ಕಳಿಗೆ ಓದು ಬರಹ ಕಲಿಸೋದು ಶಿಕ್ಷಣ, ಅಥವಾ ಅವನು ಮಾರ್ಕ್ಸ್ ಕಾರ್ಡ್ ತಗೊಂಡ್ರೆ SSLC ಅಥವಾ PUC ಮಾರ್ಕ್ಸ್ ಕಾರ್ಡು, ಡಿಗ್ರಿ ಅಥವಾ BE ಯಾವುದೇ ಮಾರ್ಕ್ಸ್ ಕಾರ್ಡ್ ತಗೊಂಡ್ರೆ ಶಿಕ್ಷಣ ಅಂತ ನಾವೆಲ್ಲ ಅನ್ಕೊಂಡಿದೀವಿ. ಆದ್ರೆ ಮಹಾನುಭಾವರು, ಮಹಾನ್ ಶ್ರೇಷ್ಠ ಸಂತರುಗಳು ಶಿಕ್ಷಣ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ಹೇಳಿದ್ದಾರೆ. ಅದರಲ್ಲಿ ಮೊದಲನೇದೇನು ಅಂತ ಹೇಳಿದ್ರೆ, ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳಿದ್ದಾರೆ. ಏನದು ಅಂತ ಹೇಳಿದ್ರೆ, ಎಜುಕೇಶನ್ ಇಸ್ ದ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಇಸ್ ಆಲ್ರೆಡಿ ಇನ್ ಮ್ಯಾನ್ ಅಂತ. ಹಂಗಂದ್ರೆ ಮನುಷ್ಯನೊಳಗೆ ಇರುವ ಪರಿಪೂರ್ಣತೆಯನ್ನ ಹಿಗ್ಗಿಸುವುದೇ ಶಿಕ್ಷಣ ಅಂತ ಕರೀತಾರೆ. ಅಂದ್ರೆ ಶಿಕ್ಷಣ ಅಂತ ಹೇಳಿದ್ರೆ ನಾವು ಹೊರಗಿನಿಂದ ತುಂಬುವುದಲ್ಲ, ಮಗುವಿನ ಒಳಗೆ ಇರುತ್ತೆ, ಅದನ್ನ ಹೊರ ತೆಗೆಯುವುದು ಶಿಕ್ಷಣ ಅಂತ. ಫಾರ್ ಎಕ್ಸಾಂಪಲ್, ನಿಮ್ಮನೆ ಒಂದು ಮೊಟ್ಟೆ ಇಟ್ಟಿರುತ್ತೆ, ಕೋಳಿ ಮೊಟ್ಟೆ ಎಲ್ಲ ನೋಡಿರ್ತೀರ. ಆ ಕೋಳಿ ಮೊಟ್ಟೆ ಒಳಗೆ ಒಂದು ಜೀವ ಇರುತ್ತೆ. ಸೊ ನೀವು ಹೊರಗಿನಿಂದ ಏನಾದ್ರೂ ತುಂಬಿಸುವಂತ ಪ್ರಯತ್ನ ಮಾಡ್ತೀರಾ? ಅದಕ್ಕೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀರಾ ಮೇಡಮ್? ಅದಕ್ಕೆ ಪ್ರಾಣ ತುಂಬಿಸುವಂತ ಪ್ರಯತ್ನ ಮಾಡ್ತೀರಾ? ಸೊ ಅದು ಒಳಗಿಂದ ಅದು ಮರಿಯಾಗಿ ಹೊರಗೆ ಬರಬೇಕು. ಸೊ ಈಗ ನೀವೆಲ್ಲ ಭತ್ತ ಬೆಳಿತೀರಾ ಅಥವಾ ರಾಗಿ ಬೆಳಿತೀರಾ, ರಾಗಿಯ ಕಾಳಿನೊಳಗಡೆಗೆ ಅಥವಾ ಭತ್ತದ ಕಾಳಿನೊಳಗಡೆಗೆ ಒಂದು ಜೀವ ಇದೆ. ಸೊ ನೀವು ಹೊರಗಡೆಯಿಂದ ಏನಾದ್ರೂ ತುಂಬಿಸ್ತೀರಾ? ಅದಕ್ಕೆ ಗರಿಗಳನ್ನ, ಭತ್ತದ ಗರಿಗಳನ್ನ, ಗಿಡವನ್ನ ಹೊರಗಿಂದ ತುಂಬಿಸ್ತೀರಾ ಅಥವಾ ಒಳಗಿಂದ ಬರ್ಬೇಕಾ? ಅದು ಒಳಗಡೆಯಿಂದ ಬರಬೇಕು. ಸೊ ಸ್ವಾಮಿ ವಿವೇಕಾನಂದರ ಮಾತೇನು ಅಂತ ಹೇಳಿದ್ರೆ, ನಾವು ಮಕ್ಕಳಿಗೆ ಹೇಳ್ಕೊಟ್ಟು ಕಲ್ಸೋದಲ್ಲ, ಅವ್ರು ಹೊರಗಡೆ ಇರೋಂಥದನ್ನ ಅವ್ರಿಗೆ ತೋರಿಸ್ಬೇಕು ಅಷ್ಟೇ, ಅದೇ ಶಿಕ್ಷಣ ಅಂತ ಹೇಳ್ತಾರೆ. ಸೊ ಆಮೇಲೆ ಅವ್ರು ಇನ್ನೊಂದು ಮಾತು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಶಿಕ್ಷಣ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಭಯವನ್ನ ತುಂಬುವುದಲ್ಲ, ಭಯದಿಂದ ಅವ್ರನ್ನ ಹೊರಗಡೆ ಕರ್ಕೊಂಡು ಬರ್ಬೇಕು, ಅದು ಶಿಕ್ಷಣ ಅಂತ ಹೇಳ್ತಾರೆ. ಸೊ ಮತ್ತೆ ಅರಿಸ್ಟಾಟಲ್ ಅನ್ನುವಂತಹ ಒಬ್ಬ ಮಹಾನ್ ತತ್ವಜ್ಞಾನಿ, ಚಿಂತಕ, ಜಗತ್ತಿನ ಶ್ರೇಷ್ಠವಾದ ಚಿಂತಕ ಒಂದು ಮಾತು ಹೇಳ್ತಾರೆ. ಏನದು ಅಂತ ಹೇಳಿದ್ರೆ, ಶಿಕ್ಷಣ ಎಂಬುದು ಮೆದುಳಿಗೆ ನೀಡುವುದಲ್ಲ, ಅದನ್ನ ಹೃದಯಕ್ಕೆ ನೀಡುವುದು ಶಿಕ್ಷಣ ಅಂತಾರೆ. ಸೊ ಇದೊಂದು ವಿಚಾರದ ಬಗ್ಗೆ ನಾವು ಚರ್ಚೆ ಮಾಡೋಣ. ಯಾಕೆ ಅಂತ ಹೇಳಿದ್ರೆ, ಎಜುಕೇಶನ್ ಬಗ್ಗೆ ನಾವು ಹೇಳ್ತಾ ಹೋದ್ರೆ ದಿನಗಳೇ ಬೇಕಾಗತ್ತೆ, ತುಂಬಾ ವಿಚಾರಗಳಿದೆ ಹೇಳಕ್ಕೆ. ಸೊ ಸಮಯ ಸಾಕಾಗಲ್ಲ. ಇದೊಂದೇ ವಿಚಾರವನ್ನ ಇವತ್ತು ನಾವು ಚರ್ಚೆ ಮಾಡೋಣ. ಏನದು ಶಿಕ್ಷಣ ಅಂತ ಹೇಳಿದ್ರೆ, ಮೆದುಳಿಗೆ ನೀಡೋದಲ್ಲ, ಹೃದಯಕ್ಕೆ ನೀಡಬೇಕು ಶಿಕ್ಷಣನ ಅಂತಾರೆ. ಏನು ಮೆದುಳಿಗೆ ನೀಡುವ ಶಿಕ್ಷಣ ಅಂದ್ರೆ, ಇವತ್ತಿನ ನಮ್ಮ ಶಾಲೆಗಳು ಕಲಿಸ್ತಿರುವಂತಹ ಶಿಕ್ಷಣ ಮೆದುಳಿಗೆ ನೀಡುತ್ತಿರುವ ಶಿಕ್ಷಣ. ಆದ್ರೆ ಹೃದಯಕ್ಕೆ ನೀಡುತ್ತಿರುವ ಶಿಕ್ಷಣ ಇದೆಯಲ್ಲ, ಆ ಶಿಕ್ಷಣ ಬೇರೆ. ಈಗ ಮೆದುಳಿಗೆ ಶಿಕ್ಷಣ ನೀಡಿದ್ರೆ ಏನಾಗುತ್ತೆ, ಹೃದಯಕ್ಕೆ ಶಿಕ್ಷಣ ನೀಡಿದ್ರೆ ಏನಾಗುತ್ತೆ, ಅದ್ರ ವ್ಯತ್ಯಾಸ ಏನು ಅಂತ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಫಸ್ಟ್ ಒನ್, ನಾವು ಮೆದುಳಿಗೆ ಶಿಕ್ಷಣ ನೀಡುವುದು ಅಂತ ಹೇಳಿದ್ರೆ, ಅವನಿಗೆ ಓದು ಬರಹ ಕಲಿಸ್ತೀವಿ, ಒಳ್ಳೆ ಡಿಗ್ರಿ ಸಂಪಾದನೆ ಮಾಡ್ತಾನೆ, ಅವನು ದೊಡ್ಡ ಉದ್ಯೋಗಿ ಆಗ್ತಾನೆ. ಉದ್ಯೋಗಿಯಾಗಿ ಆತ ಕೇವಲ ಮೆದುಳಿಗೆ ಶಿಕ್ಷಣ ನೀಡಿದ್ರೆ ಕೂತಿರ್ತಾನೆ, ರೈತರ ಕಷ್ಟ ಏನು ಅಂತ ಆತನಿಗೆ ಅರ್ಥ ಆಗಲ್ಲ. ಆಗ ಹೃದಯದಿಂದ ಶಿಕ್ಷಣ ಅವನಿಗೆ ನೀಡಿರಲ್ಲ. ಸೊ ಅವನೇನ್ ಮಾಡ್ತಾನೆ, ರೈತರಿಂದ ಬೆವರು ಸುರಿಸಿ ಸಂಪಾದನೆ ಮಾಡಿರುವಂತ ರೈತರಿಂದ ಲಂಚವನ್ನ ಕೇಳುವಂತಹ ಒಂದು ಪ್ರಯತ್ನ ಮಾಡ್ತಾನೆ. ಯಾಕಂದ್ರೆ ಯಾರ ಕಷ್ಟಗಳು ಅವನಿಗೆ ಅರ್ಥ ಆಗಲ್ಲ. ಅದೇ ಹೃದಯಕ್ಕೆ ಶಿಕ್ಷಣ ನೀಡಿದ್ರೆ, ಅಂದ್ರೆ ಕಷ್ಟ ಸುಖ ಏನು ಅಂತ ಗೊತ್ತಿದ್ದು, ಆತನೂ ರೈತನಾಗಿದ್ದು, ಒಬ್ಬ ರೈತ ಬೆಳೆಯೋದಕ್ಕೆ ಏನ್ ಕಷ್ಟ ಪಡ್ತಾನೆ, ಮಾರ್ಕೆಟ್ ಅಲ್ಲಿ ಬೆಲೆ ಹೆಂಗೆ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ ರೈತನ ಜೀವನ ಅಂತ ಅವನು ಅರ್ಥ ಆದ್ರೆ, ಅವನು ರೈತನನ್ನ ತುಂಬಾ ಗೌರವಿಸ್ತಾನೆ. ಬಂದು ಕರೆದು ಕೂರಿಸಿ, ನಿಮ್ ಕೆಲಸ ಏನಾಗ್ಬೇಕು ಸ್ವಾಮಿ, ನಾನ್ ಮಾಡ್ಕೊಡ್ತೀನಿ, ನಾನು ಒಬ್ಬ ರೈತನ ಮಗ, ನನಗೂ ಕಷ್ಟ ಸುಖ ಗೊತ್ತಿದೆ, ಏನಾಗ್ಬೇಕು ನಿಮ್ಗೆ ಹೇಳಿ ಅಂತ ಕೇಳ್ತಾನೆ. ಇದನ್ನ ನಾವೇನಂತ ಕರಿತೀವಿ, ಪ್ರೀತಿ, ಕರುಣೆ, ಅಂತಃಕರಣ. ಆಯ್ತಾ? ಇವೆಲ್ಲವೂ ಏನಿದೆಯೋ ಇದನ್ನ ನಾವು ಹೃದಯಕ್ಕೆ ನೀಡುವ ಶಿಕ್ಷಣ. ಯಾರೋ ಒಬ್ಬರನ್ನ ನೋಡಿದ್ರೆ ಮರುಕ ಪಡಬೇಕು, ಅದು ಸಹ ಶಿಕ್ಷಣನೇ. ಯಾರೊಬ್ಬ ತುಂಬಾ ಕಡು ಬಡವ, ಅವನಿಗೆ ಸಹಾಯ ಮಾಡೋ ಮನಸ್ಥಿತಿ ಇರಬೇಕು. ತುಂಬಾ ಹಣ ಇರುತ್ತೆ, ಸಹಾಯ ಮಾಡೋ ಮನಸ್ಥಿತಿ ಇರಲ್ಲ. ತುಂಬಾ ಓದಿರ್ತಾರೆ, ತಂದೆ ತಾಯಿ ಮೇಲೆ ಪ್ರೀತಿ ಇರಲ್ಲ. ತಂದೆ ತಾಯಿ ಕೆಲವು ನಾನು ಎಲ್ಲೋ ಹೇಳ್ತಿರ್ತೀನಿ, ಮತ್ತೆ ಕೇಳು ಇರ್ತೀರ ನೀವು, ಎಷ್ಟೋ ಕಡೆ ತಂದೆ ತಾಯಿಗಳ ಸಾವಿಗೆ ಬರಲ್ಲ ಮಕ್ಕಳು. ತುಂಬಾ ಓದಿರ್ತಾರೆ, ಫಾರಿನ್ ಅಲ್ಲಿ ಇರ್ತಾರೆ, ಬರುವಂತ ಅವಕಾಶಗಳಿರುತ್ತೆ, ನೀನ್ ಹೆಂಗಿದೀಯ ಅಂತ ತಂದೆ ತಾಯಿನ ಒಂದು ಪ್ರಶ್ನೆ ಮಾಡಿ ಕೇಳಲ್ಲ. ಈ ತರಹದ ಪರಿಸ್ಥಿತಿಗಳಿರುತ್ತೆ. ಇದೆಲ್ಲವೂ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಕೇವಲ ಮೆದುಳಿಗೆ ಶಿಕ್ಷಣವನ್ನು ನೀಡಿದಾಗ ಆಗುತ್ತೆ. ಸೊ ಹೃದಯಕ್ಕೆ ಶಿಕ್ಷಣವನ್ನು ನೀಡುವುದು ಅಂತಂದ್ರೆ, ಇವತ್ತಿನ ಶಾಲೆಗಳು ಅಂತ ಕೆಲಸವನ್ನ ಮಾಡ್ಲಿಕ್ಕೆ ಅವ್ರಿಗೆ ಸಮಯ ಇಲ್ಲ. ಸೊ ಏನ್ ಮಾಡ್ಬೇಕು, ಹೃದಯಕ್ಕೆ ಶಿಕ್ಷಣವನ್ನು ನೀಡಬೇಕಾಗಿರೋರು ತಂದೆ ತಾಯಿಗಳೇ ನೀಡಬೇಕಾಗಿದೆ. ಪ್ರೀತಿ, ಕರುಣೆ, ಅಂತಃಕರಣವನ್ನ ಹೇಳಬೇಕಾಗಿದೆ.
ನಾವೆಲ್ಲ ಏನ್ ಇದುವರೆಗೆ ಅನ್ಕೊಂಡಿದೀವಿ, ಕೇವಲ ಪುಸ್ತಕವನ್ನ ಓದುವುದು ಅಥವಾ ಬರೆಯುವುದು, ಮಾರ್ಕ್ಸ್ ಕಾರಣ ತಗೊಳ್ಳುವುದು, ರ್ಯಾಂಕ್ ತಗೊಳ್ಳುವುದು ಶಿಕ್ಷಣ ಅಂತ. ಅದಲ್ಲ. ನಾವು ಪರಸ್ಪರ ಸಂಬಂಧಗಳಿಗೆ ಗೌರವ ಕೊಡೋದನ್ನ ಹೇಳ್ಕೊಡ್ಬೇಕು. ನಾನು ಅದನ್ನ ಎಲ್ಲ ಕಡೆ ಹೇಳ್ತಿರ್ತೀನಿ. ಏನದು ಅಂತ ಹೇಳಿದ್ರೆ, ನೀವು ನಿಮ್ಮ ಮಕ್ಕಳುಗಳಿಗೆ ಪರಿಚಯ ಮಾಡ್ಕೊಡ್ಬೇಕು ನಿಮ್ಮ ಕುಟುಂಬ ಸದಸ್ಯರುಗಳನ್ನ. ಸೊ ಅವ್ರಗಳಿಗೆ ನೀವು ಪರಿಚಯ ಮಾಡಿಸ್ತಾ, ಇದು ದೊಡ್ಡಪ್ಪ, ಇದು ದೊಡ್ಡಮ್ಮ, ಇದು ಚಿಕ್ಕಪ್ಪ ಚಿಕ್ಕಮ್ಮ, ಇವರೆಲ್ಲರೂ ಪ್ರೀತಿಸ್ಬೇಕು ನೀನು ಅಂತ ಹೇಳ್ಕೊಡ್ಬೇಕು. ನೀವು ಕೆಲವೊಬ್ರು ಪ್ರಶ್ನೆ ಕೇಳ್ತಾರೆ, ಸರ್ ಅವರು ಸರಿ ಇಲ್ಲ ಅಂತಂದ್ರೆ ಅವನಿಗೆ ಗೊತ್ತಾಗುತ್ತೆ ಒಂದಿನ. ನಿಮ್ಮ ಮಗು ದಡ್ಡ ಅಲ್ಲ, ಅವ್ನು ಬೆಳಿತಾ ಬೆಳಿತಾ ಯಾರು ಸರಿ ಇದ್ದಾರೆ, ಯಾರು ಸರಿ ಇಲ್ಲ, ಯಾರಿಗೆ ಸ್ಪಂದಿಸ್ಬೇಕು, ಯಾರನ್ನ ದೂರ ಇಡಬೇಕು ಅಂತ ನೀವ್ ಹೇಳ್ಕೊಡ್ಬೇಡಿ. ಅವನಿಗೆ ಸ್ವಂತ ಅನುಭವಕ್ಕೆ ಬರುತ್ತೆ. ಫಾರ್ ಎಕ್ಸಾಂಪಲ್, ಈ ದೀಪ ಇದೆ, ಉರಿತಾ ಇದೆ. ಒಂದು ಪುಟ್ಟ ಮಗು ದೀಪ ನೋಡಿದಾಗ ಮುಟ್ಟಬೇಕು ಅಂತ ಬಯಸುತ್ತೆ ಅಲ್ವಾ? ನೀವೆಷ್ಟು ಸಾರಿ ಅದನ್ನ ಹಿಡ್ಕೋಬೇಡ, ಅದನ್ನ ಮುಟ್ಬೇಡ, ಸುಡುತ್ತೆ ಅಂತ ಅದು ಪದೇ ಪದೇ ಹೋಗಿ ದೀಪ ಮುಟ್ಟ ಪ್ರಯತ್ನ ಮಾಡ್ತಾ ಇರುತ್ತೆ. ಆದ್ರೆ ಅದು ಹೋಗಿ ಒಂದೇ ಒಂದ್ಸರಿ ಕೈ ಸುಡುತ್ತೆ ಅದಕ್ಕೆ, ಆಗ ಮತ್ತೆ ಹೋಗಿ ದೀಪ ಮುಟ್ಟುತ್ತೆ ಅದು. ಸೊ ಅನುಭವ, ಆ ಮಗುವಿಗೆ ಅನುಭವ ಆಗುತ್ತೆ. ಯಾರು ಒಳ್ಳೆಯವರು, ಯಾರು ಕೆಟ್ಟವರು, ಯಾರ ಜೊತೆ ಮಾತಾಡ್ಬೇಕು, ಯಾರ ಜೊತೆ ಮಾತಾಡಬಾರ್ದು ಅಂತ ಅದ್ರ ಸ್ವಂತ ಅನುಭವಕ್ಕೆ ಬಂದಾಗ ನೀವು ಹೇಳ್ಕೊಡೋದಕ್ಕಿಂತ ಹೆಚ್ಚು ಅದರ ಮನಸ್ಸಿಗೆ ಪರಿಣಾಮ ಬೀರುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಿಮ್ಮ ಮಕ್ಕಳಿಗೆ ಅಂತಃಕರಣವನ್ನ, ಪ್ರೀತಿಯನ್ನ, ಕರುಣೆಯನ್ನ, ಕಾಳಜಿಯನ್ನ ಹೇಳ್ಕೊಡಿ. ಸರ್ ಹೇಳ್ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ, ಆ ಮಕ್ಕಳು ಅವ್ರು ಕಲಿತಂತ ವಿಚಾರಗಳನ್ನ ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾರೆ. ಸೊ ನೀವೇನ್ ಹೇಳ್ಕೊಡ್ತೀರಾ ಅದು ಕೊನೆಗೆ ಯಾರ ಮೇಲೆ ಪ್ರಯೋಗ ಆಗುತ್ತೆ? ನಿಮ್ಗಳ ಮೇಲೇನೆ ಪ್ರಯೋಗ ಆಗುತ್ತೆ. ನೀವು ಹಂಚ್ ತಿನ್ಬೇಕು ಅನ್ನೋ ಗುಣ ಹೇಳ್ಕೊಟ್ರೆ ಮಕ್ಕಳು ಅವ್ರು ದೊಡ್ಡವರಾದ್ಮೇಲೆ ನಮ್ಮ ಅಪ್ಪ ಅಮ್ಮನ್ ಬಿಟ್ಟು ಊಟ ಮಾಡಲ್ಲ, ನಮ್ಮ ಅಪ್ಪ ಅಮ್ಮನ ಜೊತೆಲೇ ಊಟ ಮಾಡ್ತೀನಿ ನನ್ನ ಸ್ವಭಾವ ಬರುತ್ತೆ. ಸೊ ಹಾಗಾಗಿ ನೀವೇನನ್ನ ಕಲಿಸ್ತಾ ಹೋಗ್ತೀರ ಮಗುವಿಗೆ, ಆ ವಿಚಾರಗಳನ್ನ ಅದು ಕಲಿತಾ ಹೋಗುತ್ತೆ, ನಿಮ್ಮ ಮೇಲೆ ಪ್ರಯೋಗ ಮಾಡ್ತಾ ಹೋಗುತ್ತೆ. ಜೊತೆಗೆ ಇನ್ನೊಂದೇನದು ಅಂತ ಹೇಳಿದ್ರೆ, ಇವತ್ತು ನೀವು ನೋಡಿ, ಶಿಕ್ಷಣ ನಾವು ಮೆದುಳಿಗೆ ನೀಡಿದ್ರೆ ಏನೆಲ್ಲ ಪರಿಣಾಮ ಆಗುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ದರೋಡೆ ಮಾಡ್ತಾ ಇದ್ದಾರೆ. ಸೊ ಗುರುರಾಜ್ ಕರ್ಜಗಿ ಅವರು ಒಂದು ಸ್ಪೀಚ್ ಅಲ್ಲಿ ಹೇಳಿದ್ದಾರೆ, ನೀವು ಬಹುಶಃ ಕೇಳು ಇರಬಹುದು. ಏನದು ಅಂತ ಹೇಳಿದ್ರೆ, ಗುರುರಾಜ್ ಕರ್ಜಗಿ ಅಂದ್ರೆ ಒಬ್ರು ಶ್ರೇಷ್ಠ ಶಿಕ್ಷಣ ತಜ್ಞರವರು. ಏನ್ ಹೇಳಿರ್ತಾರೆ ಅವರು ಅಂತ ಹೇಳಿದ್ರೆ, ಈಗ ವಿದ್ಯಾವಂತರಿಂದ ಈ ದೇಶಕ್ಕೆ ಸಮಸ್ಯೆ ಆಗಿದೆಯಾ ಅಥವಾ ಓದಿರೋರಿಂದ ದೇಶಕ್ಕೆ ಸಮಸ್ಯೆ ಆಗಿದೆಯಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಜಾಸ್ತಿ ತೊಂದರೆ ವಿದ್ಯಾವಂತರಿಂದ ಇದೆಯಾ ಈ ದೇಶಕ್ಕೆ ಅಥವಾ ಎಜುಕೇಶನ್ ಮಾಡದಿರುವಂತಹ ವ್ಯಕ್ತಿಗಳಿಂದ ಈ ದೇಶಕ್ಕೆ ತೊಂದರೆ ಇದೆಯಾ ಅಂತ ಪ್ರಶ್ನೆ ಕೇಳ್ತಾರೆ. ಮತ್ತೆ ಅವರೇ ಉತ್ತರ ಹೇಳ್ತಾರೆ, ಈ ದೇಶಕ್ಕೆ ವಿದ್ಯಾವಂತರಿಂದ ಹೆಚ್ಚು ತೊಂದರೆ ಆಗಿದೆ. ಯಾವ ತರಹ ಅಂತ ಹೇಳ್ತಾರೆ ಅವರು ಅಂತ ಹೇಳಿದ್ರೆ, ದೊಡ್ಡ ದೊಡ್ಡ ಬ್ಯಾಂಕ್ಗಳಲ್ಲಿ ಹಣವನ್ನ, ಸಾವಿರಾರು ಕೋಟಿ ಹಣವನ್ನ ಲೂಟಿ ಮಾಡ್ತಾರಲ್ಲ, ಅವ್ರೇನ್ ದಡ್ರ? ಅವರು ವಿದ್ಯೆ ಕಲ್ತವ್ರೆ, ಅಕ್ಷರ ಕಲ್ತವ್ರೆ. ಸಾವಿರಾರು ಕೋಟಿ ಹಣ ಲೂಟಿ ಮಾಡಕ್ಕೆ ಒಬ್ಬ ರೈತನಿಂದ ಆಗತ್ತಾ? ಒಬ್ಬ ಸಾಮಾನ್ಯ ವ್ಯಕ್ತಿಯಿಂದ ಆಗತ್ತಾ? ಹಾಗಾಗಿ ಕಲಿತವರು, ವಿದ್ಯಾವಂತರು ದೇಶ ದ್ರೋಹದ ಕೆಲಸಗಳನ್ನ ಮಾಡ್ತಾರೆ ಯಾವಾಗ ಮೆದುಳಿಗೆ ನಾವು ಶಿಕ್ಷಣವನ್ನ ಕೊಟ್ಟಾಗ. ಸೊ ಅದೇ ಹೃದಯಕ್ಕೆ ಶಿಕ್ಷಣವನ್ನ ಕೊಟ್ಟಾಗ ಆತ ಯೋಚನೆ ಮಾಡ್ತಾರೆ, ನೂರಾರು ಜನ ರೈತರ ಹಣ, ನೂರಾರು ಜನ ತಾಯಂದಿರ ಹಣ ಇದನ್ನ ನಾನು ತಗೋಬಾರ್ದು, ಇದನ್ನ ತಗೊಂಡ್ರೆ ನನಗೆ ಶ್ರೇಯಸ್ಸಲ್ಲ ಅಂತ ಯೋಚನೆ ಮಾಡ್ತಾನೆ ಯಾವಾಗ ಅವನಲ್ಲಿ ಅಂತಃಕರಣ ಪ್ರೀತಿ ಅನ್ನೋದಿದ್ದಾಗ. ಎಷ್ಟೋ ಜನ ರೋಗಿಗಳು ಆಪರೇಷನ್ಗೋಸ್ಕರ ದುಡ್ಡಿಟ್ಟಿರ್ತಾರೆ, ಎಷ್ಟೋ ಜನ ತಂದೆ ತಾಯಿಯಂದಿರು ಮಕ್ಕಳ ಶಿಕ್ಷಣಕ್ಕೋಸ್ಕರ ದುಡ್ಡಿಟ್ಟಿರ್ತಾರೆ, ಮಕ್ಕಳ ಮದುವೆಗೋಸ್ಕರ ದುಡ್ಡಿಟ್ಟಿರ್ತಾರೆ. ಅಂತ ಹಣವನ್ನ ನಾನು ತಗೋಬಾರ್ದು ಅಂತ ಅವನಿಗೆ ಯಾವಾಗ ಅನ್ಸುತ್ತೆ? ಅವನಿಗೆ ಪ್ರೀತಿ, ಕರುಣೆ, ಅಂತಃಕರಣ ಇದ್ದಾಗ ಅನ್ಸುತ್ತೆ. ಸೊ ನೀವು ಹೋಗಿ ಇವತ್ತು ಡಾಕ್ಟರ್ಗಳು ನೋಡಿದಿರಾ, ಎಷ್ಟು ದಂಧೆ ಮಾಡ್ತೀರಾ ಡಾಕ್ಟರ್ಗಳು ಅಂತ ಹೇಳಿದ್ರೆ, ನಿಮಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲದ ಹಾಗೆ ಅವರ ದೇಹದ ಅಂಗಾಂಗಗಳನ್ನು ತಗೊಬಿಟ್ಟಿರ್ತಾರೆ. ಕಿಡ್ನಿಗಳನ್ನ ಕದ್ದುಬಿಟ್ಟಿರ್ತಾರೆ, ಲಿವರ್ಗಳನ್ನ ಕದ್ದುಬಿಟ್ಟಿರ್ತಾರೆ, ಪ್ರಮುಖವಾದ ಕೆಲವು ಅಂಗಾಂಗಗಳನ್ನೇ ತಗೊಬಿಡ್ತಾರೆ ಹಾಸ್ಪಿಟ್ಲ್ಗಳಲ್ಲಿ. ಇದನ್ನ ಯಾರೋ ಒಬ್ಬ ಸಾಮಾನ್ಯ ರೈತ ಮಾಡಕ್ಕಾಗತ್ತಾ? ಇದನ್ನ ಯಾರು ಮಾಡ್ತಾರೆ? ಇದನ್ನ ದೊಡ್ಡ ದೊಡ್ಡ ವಿಶ್ವವಿದ್ಯಾನಿಲಯಗಳಲ್ಲಿ ಕಲ್ತಂತ ಡಾಕ್ಟರ್ಗಳೇ ಮಾಡೋದಲ್ಲ, ಇದನ್ನ ಅಂಗಾಂಗ ಕಳ್ತನ ಮಾಡೋದನ್ನ. ಸೊ ಅಂಗಾಂಗಗಳನ್ನ ಫಾರಿನ್ಗೆ ಮಾರಾಟ ಮಾಡ್ತಿದ್ದಾರೆ. ಯಾರು ಮಾಡ್ತಾರೆ? ಇವರೇ ಮಾಡ್ತಾರೆ. ಸೊ ಅದೇ ಒಬ್ಬ ಮನುಷ್ಯನಿಗೆ, ಅದೇ ಡಾಕ್ಟರ್ಗೆ ನೀವು ಮೆದುಳಿಗೆ ಶಿಕ್ಷಣ ಕೊಡೋ ಬದಲು ಹೃದಯಕ್ಕೆ ಶಿಕ್ಷಣವನ್ನ ಕೊಟ್ರೆ, ಅದೇ ಡಾಕ್ಟರ್ ಏನ್ ಮಾಡ್ತಾನೆ, ಈ ತರ ವಯಸ್ಸಾದ ಅಜ್ಜಿಯಂದಿರು ಬಂದಾಗ ಪ್ರೀತಿಯಿಂದ ಮಾತಾಡ್ತಾನೆ, ನಮ್ಮ ತಾಯಿ ತರ ಇವರು ಅಂತ ಟ್ರೀಟ್ ಮಾಡ್ತಾನೆ. ನಮ್ಮ ತಾಯಿ ತರ ಇಂಥ ವಯಸ್ಸಾದವ್ರು ಬಂದಾಗ, ಬನ್ನಿ ಅಮ್ಮ ಕೂತ್ಕಳಿತಾಯಿ, ಏನ್ ಸಮಸ್ಯೆ ಆಗಿದೆ ನಿಮ್ಗೆ,
ಹೌದಾ? ಇದಕ್ಕೆಲ್ಲ ಏನು ಆಪರೇಷನ್ ಬೇಡ ತಾಯಿ, ನಿಮ್ ದೇಹ ತಡೆಯಲ್ಲ ಆಪರೇಷನ್ ಎಲ್ಲ, ನೀವು ಆಪರೇಷನ್ ಎಲ್ಲ ಮಾಡಿಸ್ಕೋಬೇಡಿ, ಅದೆಲ್ಲ ಏನು ಪ್ರಯೋಜನ ಆಗಲ್ಲ. ಸುಮ್ಮನೆ ದುಡ್ಡುಗೋಸ್ಕರ ನಾನು ಆಪರೇಷನ್ ಮಾಡ್ಬೋದು, ಆದ್ರೆ ಅದರಿಂದ ನಿಮಗೆ ಪ್ರಯೋಜನ ಆಗಲ್ಲ, ಬೇಡ ಅಮ್ಮ ಅಂತೇಳಿ ಈ ಮಾತ್ರೆಗಳನ್ನ ತಗೊಳ್ಳಿ ಕಡಿಮೆ ಆಗುತ್ತೆ ಅಂತೇಳಿ ಮಾತ್ರೆ ಬರೀತಾನೆ. ಅದೇ ಕೇವಲ ಮೆದುಳಿಗೆ ಶಿಕ್ಷಣ ಕೊಡುವಂತ ಡಾಕ್ಟರ್ ಆದ್ರೆ ನಿಮಗೆ ಕಾಲ ಆಪರೇಷನ್ ಆಗ್ಬೇಕು, ಸೊಂಟ ಆಪರೇಷನ್ ಆಗ್ಬೇಕು, ಮಂಡಿ ಆಪರೇಷನ್ ಆಗ್ಬೇಕು, ನೂರಾರು ತರದ ಟೆಸ್ಟ್ಗಳನ್ನ ಮಾಡಿ ತಡೆಯಲಾರದಂತಹ ದೇಹಕ್ಕೆ ಆಪರೇಷನ್ ಮಾಡಿ ಗಾಯ ಮಾಡ್ತಾನೆ. ಸೊ ಇಲ್ಲಿ ಯಾರಿಂದ ಹಾಳಾಗ್ತಿದೆ ಸಮಾಜ? ಮೆದುಳಿಗೆ ಶಿಕ್ಷಣ ಕೊಟ್ಟವರಿಂದ ಹಾಳಾಗ್ತಿದ್ಯಾ, ಹೃದಯಕ್ಕೆ ಶಿಕ್ಷಣ ಕೊಟ್ಟವರಿಂದ ಹಾಳಾಗ್ತಿದ್ಯಾ? ಮೆದುಳಿಗೆ ಶಿಕ್ಷಣ ಕೊಟ್ಟವರು. ನಾವ್ ಯಾರನ್ನ ಬುದ್ಧಿವಂತರು ಅಂತ ಅನ್ಕೊಂಡಿರ್ತೀವೋ, ಯಾರನ್ನ ಗ್ರೇಟ್ ಅಂತ ಅನ್ಕೊಂಡಿರ್ತೀವೋ ಅವರೇ ಇಂಥ ಕೆಲಸವನ್ನ ಮಾಡ್ತಿರ್ತಾರೆ. ಸೊ ಹಾಗಾಗಿ ನೀವೆಲ್ಲರೂ ಸ್ವಲ್ಪ ವಯಸ್ಸಾದವರು ಇದ್ದೀರಾ, ಮೊಮ್ಮಕ್ಳಿರೋರು ಇದ್ದೀರಾ, ಮಕ್ಳಿರೋರು ಇದ್ದೀರಾ. ಸೊ ಹಾಗಾಗಿ ನೀವೆಲ್ಲರೂ ದಯವಿಟ್ಟು ನಿಮ್ಮ ಮಕ್ಕಳುಗಳಿಗೆ ನೀವು ಓದು ಬರಹದ ಜೊತೆಗೆ ಸಂಸ್ಕಾರವನ್ನ ಕಲಿಸ್ಬೇಕು. ಒಂದು ನಾಯಿ ಮನೆ ಹತ್ರ ಬರುತ್ತೆ, ಒಂದು ನಾಯಿ, ನಾವೇನ್ ಮಾಡ್ತೀವಿ? ನಾಯಿಗೆ ಓಡ್ಸು 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 ಅಂತೀವಿ, ಬೀದಿ ನಾಯಿ ಓಡ್ಸು ಅಂತೀವಿ. ಸೊ ಓಡಿಸ್ತಾನವನು. ಅವನಿಗೆ ಏನ್ ಹೇಳ್ಕೊಟ್ಟಂಗಾಯ್ತು ನಾವು? ಯಾವುದೋ ಒಂದು ಪ್ರಾಣಿಯ ಬಗ್ಗೆ ಕಾಳಜಿಯನ್ನ ತೋರಿಸ್ದಂಗಾಗ್ಲಿಲ್ಲ, ತೋರಿಸ್ಬೇಡ ನೀನು ಕಾಳಜಿನ ಅಂತ ಹೇಳ್ಕೊಟ್ಟಂಗಾಯ್ತು. ಸೊ ಒಂದು ನಾಯಿ ಬಂದ್ರು ಏನಪ್ಪ, ನಾವು ಬಿಟ್ಟಿರೋ ಅಂತ ಅನ್ನ ತಂಗ್ಳಾಗಿರುತ್ತೆ, ಸೊ ಅದನ್ನ ಕಲ್ಸಾಕು ಮಗ, ಏನಿಲ್ಲ ಕಣ್ಲ, ತಿನ್ಲಿ ಹೋಗೋದು, ಏನದು ಎಷ್ಟು ದಿನ ಬದುಕಿರ್ತದೋ ಏನೋ. ಬೀದಿ ನಾಯಿ, ನಾವೆಲ್ಲ ಮಲಗ್ದಾಗ ನಮ್ ಬೈಕ್ ಕಾಯುತ್ತೆ, ನಮ್ಮ ಮನೆ ಹೊಗೆ ಸೊಪ್ಪು ಕಾಯ್ತದೆ, ಹಾಕು ಅನ್ನವ ಅಂತಂದ್ರೆ ಅದೇನ್ ಹೇಳ್ದಂಗಾಯ್ತು? ಆ ಮಗುವಿಗೆ ಏನ್ ಕಲಿಸ್ದಂಗಾಯ್ತದು? ಸಂಸ್ಕಾರವನ್ನ ಹೇಳ್ಕೊಟ್ಟಂಗಾಯ್ತು. ಸೊ ಅದನ್ನ ಬಿಟ್ಟು ನೀವು ಅದನ್ನು ಓಡಿಸು ಅಂತ ಹೇಳ್ಕೊಟ್ಟಾಗ ಅದು ನೀವು ಅವನಿಗೆ ಪ್ರೀತಿ, ಕರುಣೆ, ವಾತ್ಸಲ್ಯಗಳಿಂದ ಆತನನ್ನ ದೂರ ಮಾಡ್ದಂಗೆ ಆಗುತ್ತೆ. ಸೊ ಮನೆಗೆ ಬಂದಾಗ ಯಾರಾದ್ರೂ ನೆಂಟರು ದಯವಿಟ್ಟು ನಿಮ್ಮ ಮಕ್ಕಳ ಕೈಯಲ್ಲಿ ನೀರು ಕೊಡ್ಸೋದನ್ನ ಅಭ್ಯಾಸ ಮಾಡಿಸಿ. ಹೋಗು ನೀರು ಕೊಡಪ್ಪ, ನೀನೇ ನೀರು ಕೊಡು, ಹೋಗು ಮಾತಾಡ್ಸು ಹೋಗು ಅವ್ರನ್ನ ಅಂತ ಹಿಂದೆ ಹೇಳೋರು. ಯಾರಾದ್ರೂ ನೆಂಟರು ಬಂದ್ರೆ ಬಪ್ಪ ಇಲ್ಲಿ ಅಂತ ಕರೆದ್ಬಿಟ್ಟು ಮಗನ್ ಪರಿಚಯ ಮಾಡ್ಕೊಡೋರು, ನೀನ್ ಮಾತಾಡ್ಸಪ್ಪ ಅವ್ರನ್ನ ಅಂತ ಕರೆದು ಮಾತಾಡ್ಸೋರು. ಇವತ್ತು ಆ ಸಂಸ್ಕಾರಗಳಿಲ್ಲ. ನೀವು ನೋಡ್ಬೇಕು, ನೀವು ನಿಮ್ಗೆಲ್ಲ ಗೊತ್ತಿರುತ್ತೆ, ಹಳ್ಳಿಗಳಲ್ಲಿ ಒಂದು ಚೊಂಬತಕ ಬಂದ್ಬಿಟ್ಟು ಮನೆ ಬಾಗ್ಲಿಗೆ ಬಂದ ತಕ್ಷಣ ಮನೆ ಬಾಗ್ಲಲ್ಲೇ ನೀರ್ ಕೊಡೋರು ಕಾಲ್ಗೆ ಹಿಂದೆ. ಆದ್ರೆ ಇವತ್ತಿಗೆ ಆ ಸಂಸ್ಕಾರ ಉಳಿದಿಲ್ಲ. ಇವತ್ತು ಈಗ ನಾನು ಶೂ ಹಾಕಿದ್ದೆ, ಸಾಕ್ಸ್ ಎಲ್ಲ ಬಿಚ್ಚಿದೆ, ಹಂಗೆ ಸುಮ್ಮನೆ ಒಳಗಡೆ ಬಂದೆ ಅಲ್ವಾ? ಇವತ್ತದು ಕಾಮನ್ ಆಗ್ಬಿಟ್ಟಿದೆ ಎಲ್ಲ ಕಡೆ. ಆದ್ರೆ ಕೆಲವು ಮನೆಗಳಲ್ಲಿ ಇವತ್ತಿಗೂ ಅದನ್ನ ಇಟ್ಕೊಂಡಿದ್ದಾರೆ. ಬಂದು ಕೂತ್ಕೊಂಡ ತಕ್ಷಣ ಫಸ್ಟ್ ಅವರಿಗೆ ಬಂದು ಕೂತ ತಕ್ಷಣನೇ ನೀರು ತಂದು ಕೊಡ್ತಾರೆ, ಮಕ್ಕಳುಗಳ ಕೈಲಿ ಕೊಟ್ಟು ಕಳಿಸ್ತಾರೆ, ನೀರು ತಂದು ತಗೊಳ್ಳಿ ಅಂತ. ನಮ್ಮಲ್ಲಿ ಒಂದು ಮನೆ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕು. ಅವರು ವಯಸ್ಸಾಗಿದೆ ಅವ್ರಿಗೆ, ಅಮ್ಮನಿಗೆ, ಅವರ ಗಂಡ ಶಿಕ್ಷಕರಾಗಿದ್ರು, ಅವ್ರು ತೀರ್ಕೊಂಡ್ರು. ಅವ್ರ ಮನೆಗೆ ಯಾರೇ ಹೋಗ್ಲಿ ತುಂಬಾ ಪ್ರೀತಿಯಿಂದ ಮಾತಾಡಿಸ್ತಾರೆ. ಬನ್ರಪ್ಪ ಬನ್ನಿ, ಸುರೇಶು ಬನ್ನಿ ಕೂತ್ಕೊಳ್ಳಿ ಅಂತ ಕೇಳ್ಬಿಟ್ಟು, ಅಪ್ಪ ಅಮ್ಮ ಹೆಂಗಿದ್ದಾರಪ್ಪ ಸುರೇಶು ಅಂತಾರೆ. ಚೆನ್ನಾಗಿದಾರಮ್ಮ ಅಂತ ಹೇಳಿದ್ರೆ ಅವ್ರ ಮಕ್ಳು ಯಾರೋ ಒಬ್ಬರು ಎತ್ಕೊ ಬರ್ತಾರೆ, ನೀರು ಕೊಡ್ತಾರೆ, ಹಿಂಗೆ ತಗೊಳ್ಳಿ ನೀರ್ನ ಅಂತ. ಸೊ ಆಮೇಲೆ ಊಟ ಮಾಡಿ ಸುರೇಶು, ಊಟ ಮಾಡಿ, ನೀವು ಬಂದಿದ್ದು ಬಹಳ ಸಂತೋಷ ಆಯ್ತು, ತುಂಬಾ ಖುಷಿ ಆಯ್ತು, ಊಟ ಮಾಡಿ ನೀವು ಅಂತ. ಅಮ್ಮ ಇಲ್ಲ ಅಮ್ಮ ಊಟ ಮಾಡಿದೀವಿ ಅಂದ್ರೆ, ಈ ಸ್ವಲ್ಪನಾದ್ರೂ ತಿನ್ರಪ್ಪ ನಮ್ಗೋಸ್ಕರ, ಅಥವಾ ಏನಾದ್ರೂ ಫ್ರೂಟ್ಸ್ ಏನಾದ್ರು ತಂದು ಕೊಡ್ತಾರೆ. ಊಟದ ಸಮಯ ಆದ್ರೆ ನಮ್ಗೆ ಊಟ ಮಾಡದೆ ಅವ್ರು ಕಳ್ಸಲ್ಲ. ಸೊ ಆ ಮನೆಯಲ್ಲಿ ಇರುವಂತಹ ಪ್ರತಿಯೊಬ್ಬ ಸದಸ್ಯರು ದೊಡ್ಡ ದೊಡ್ಡ ಅಧಿಕಾರಿಗಳೇ ಆಗಿದ್ದಾರೆ. ಆಯ್ತಾ? ದೊಡ್ಡ ಅಧಿಕಾರಿಗಳ ಸರ್ಕಾರದ ಕೆಲಸ ತಗೊಂಡಿರೋ ದೊಡ್ಡ ಅಧಿಕಾರಿಗಳಾಗಿದ್ದಾರೆ. ಪ್ರತಿಯೊಬ್ರು ಮನೆಯೊಳಗಿರೋ ಎಲ್ಲರೂ ಬಂದು ಮಾತಾಡಿಸ್ತಾರೆ. ಆ ಚಿಕ್ಕವರಿದ್ರೆ ಸುರೇಶನ ಹೇಗಿದ್ದೀರಾ ಅಂತಾರೆ, ದೊಡ್ಡವರಿದ್ರೆ ಸುರೇಶ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಎಲ್ಲ ಹೇಗಿದ್ದಾರೆ, ಮನೆಯವ್ರು ಹೇಗಿದ್ದಾರೆ, ಎಲ್ಲರೂ ಮಾತಾಡ್ಸಿ ಹೋಗ್ತಾರೆ. ಇದನ್ನ ಆ ಮಹಾತಾಯಿ ಪುಟ್ಟ ಮಕ್ಕಳಿಂದನೇ ಬೆಳೆಸಿದಾರಲ್ಲ ಗುಣಗಳನ್ನ, ಅಂಥವ್ರಿಗೆ ಅಂಥದ್ದೇ ಸೊಸೆ ಸಿಕ್ಕಿದ್ದಾರೆ, ಅಂಥದ್ದೇ ಮಕ್ಕಳು, ಉನ್ನತವಾದಂತ ಆಲೋಚನೆ ಇರುವಂತ ಮಕ್ಕಳುಗಳು ಬೆಳೆದಿದ್ದಾರೆ. ಸೊ ಒಂದ್ 4-5 ಜನ ಮಕ್ಕಳುಗಳವ್ರಿಗೆ, 1-2 ಅಲ್ಲ, ಎಲ್ಲವೂ ಸಹ ಅದೇ ಸಂಸ್ಕಾರ ಇದೆ ಮಕ್ಕಳಲ್ಲಿ. ಸೊ ಆ ಮಕ್ಕಳುಗಳು ಒಬ್ರು ಟೀಚರ್ ಆಗಿದ್ದಾರೆ, ಒಬ್ರು ಗವರ್ನಮೆಂಟ್ ಸ್ಕೂಲ್ HM ಆಗಿದ್ದಾರೆ, ಒಬ್ರು FDA ಆಗಿದ್ದಾರೆ, ಆಯ್ತಾ, ಇನ್ನೊಬ್ರು ದೊಡ್ಡ ಅಧಿಕಾರಿ ಆಗಿದ್ದಾರೆ. ಸೊ ಅವ್ರಿಗೆಲ್ಲ ಏನಾಗ್ತಾ ಇದೆ, ಅವರೆಲ್ಲರೂ ಒಬ್ರನ್ನ ಮಾತಾಡಿಸುವಾಗ ಅದೇ ಪ್ರೀತಿ ವಾತ್ಸಲ್ಯವನ್ನ ಇಟ್ಕೊಂಡು ಮಾತಾಡಿಸ್ತಾರೆ. ಸೊ ನಾವ್ ಏನನ್ನ ಕಲಿಸ್ತೀವಿ ಅದನ್ನ ಮಕ್ಕಳು ಕಲಿತಾ ಹೋಗ್ತಾರೆ. ಸೊ ಹಾಗಾಗಿ ಮಕ್ಕಳಿಗೆ ದಯವಿಟ್ಟು ಒಳ್ಳೆಯ ವಿಚಾರಗಳನ್ನ ಹೇಳ್ಕೊಡಿ. ಕೆಲವ್ರು ಹೇಳ್ತಾ ಇದ್ರು, ಸರ್ ಈ ಜಗತ್ ಹಾಳಾಗೋಗಿದೆಯಲ್ಲ ಸರ್ ಅಂತ ನನಗೆ ಶ್ರೀರಂಗಪಟ್ಟಣದಲ್ಲಿ ಮಾಡ್ಬೇಕಾದ್ರೆ. ಸರ್ ಹೇಳ್ಕೊಡ್ತೀವಿ ಸರ್, ನಾವೇನೋ ಒಳ್ಳೇದು ಹೇಳ್ಕೊಡ್ತೀವಿ,
ಆದ್ರೆ ಈ ಜಗತ್ ಸರಿ ಇಲ್ವಲ್ಲ ಅಂತಂದ್ರು. ಆಗ ನಾನಂದೆ, ಅಮ್ಮ ಇನ್ನೊಂದ್ಸರಿ ಹೇಳಿ ಅಮ್ಮ ಅಂದೆ. ಅದೇ ಸರ್ ಈ ಜಗತ್ ಸರಿ ಇಲ್ವಲ್ಲ ಅಂದ್ರು. ಜಗತ್ ಸರಿ ಇಲ್ಲ, ಹೌದು. ಈ ಜಗತ್ ಸರಿ ಇಲ್ಲ ಅಂದ್ರೆ ಇಡೀ ಜಗತ್ ಸರಿ ಇಲ್ವೋ, ಜನಗಳು ಸರಿ ಇಲ್ವೋ ಅಂದೆ. ಜನಗಳು ಸರಿ ಇಲ್ಲ ಸರ್, ಜಗತ್ತೇನ್ ಸಮಸ್ಯೆ ಇಲ್ಲ, ಜನಗಳು ಸರಿ ಇಲ್ಲ ಸರ್ ಅಂದ್ರು. ಹೌದಲ್ಲ, ಹಾಗಿದ್ರೆ ನೀವ್ಯಾರು ಅಂದೆ. ನೀವ್ಯಾರು ಅಂದೆ. ನಾನು ಜನನೇ ಸರ್ ಅಂದ್ರು. ಹಂಗಿದ್ಮೇಲೆ ನೀವು ಜನನೇ ಅಂದ್ಮೇಲೆ ನೀವು ಸರಿ ಇದ್ದೀರಾ ಅಂದ್ಮೇಲೆ ಜನ ಎಲ್ಲ ಸರಿ ಇಲ್ಲ ಅಂತ ಹೆಂಗಂತೀರಾ? ಸೊ ಸರ್ ನಾನ್ ಸರಿ ಇದ್ದೀನಿ ಸರ್, ಜನ ಎಲ್ಲ ಸರಿ ಇಲ್ಲ ಅಂದ್ರು ಅವರು. ಆಗ ನಿಮ್ ತರನೇ ಎಲ್ರು ಅನ್ಕೋತಾರೆ ಅಮ್ಮ ಅಂದೆ. ಈಗ ನಾವ್ ಹೆಂಗ್ ಅನ್ಕೋತಿದೀನೋ, ನಾನ್ ಸರಿ ಇದ್ದೀನಿ ಇವ್ರೆಲ್ಲ ಸರಿ ಇಲ್ಲ ಅಂತ ನಾನ್ ಹೆಂಗ್ ಅನ್ಕೊಂತೀನೋ, ಪ್ರತಿಯೊಬ್ರು ಅವರು ಹಂಗೆ ಅನ್ಕೋತಿರ್ತಾರೆ, ನಾನ್ ಸರಿ ಇದ್ದೀನಿ ಇವರೆಲ್ಲ ಸರಿ ಇಲ್ಲ ಅಂತ. ಸೊ ಹಾಗಾಗಿ ಇಡೀ ಜಗತ್ತು ಸುಂದರವಾಗಿದೆ, ನೋಡುವಂತಹ ನೋಟ ಬದಲಾಗ್ಬೇಕಷ್ಟೇ. ಈ ಜಗತ್ತು ಪ್ರೀತಿಮಯವಾಗಿದೆ, ನೋಡುವಂತಹ ನೋಟ ಬದಲಾಗ್ಬೇಕು. ಸೊ ನೀವು ಒಂದು ವಿಚಾರ, ಮದರ್ ತೆರೇಸಾ ಅಂತ ಕೇಳಿದಿರ ನೀವು? ಮದರ್ ತೆರೇಸಾ ಅಂತ ಕೇಳಿದಿರ? ಮದರ್ ತೆರೇಸಾ ಅನ್ನುವಂತಹ ಹೆಣ್ಮಗಳು ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದು ಅವರು ಇಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾರೆ ಕೋಲ್ಕತ್ತಾದಲ್ಲಿ. ಅವರು ಆಕ್ಚುಲಿ ಬಂದ ಉದ್ದೇಶ ಏನು ಮದರ್ ತೆರೇಸಾ ಅಂತ ಹೇಳಿದ್ರೆ, ಕೆಲವ್ರು ಹೇಳ್ತಾರೆ ಮದರ್ ತೆರೇಸಾ ಇಲ್ಲಿ ಏನಕ್ಕೆ ಬಂದ್ರು ಅಂತ ಹೇಳಿದ್ರೆ, ಇಲ್ಲಿ ಅವರು ಕ್ರೈಸ್ತರನ್ನ ಉತ್ಪತ್ತಿ ಮಾಡಕ್ಕೆ ಅಥವಾ ಕ್ರೈಸ್ತ ಧರ್ಮವನ್ನ ಪ್ರಚಾರ ಮಾಡಕ್ ಮದರ್ ತೆರೇಸಾ ಬಂದ್ರು ಅಂತಾರೆ. ಸೊ ಮದರ್ ತೆರೇಸನ ವಿರೋಧ ಮಾಡೋರು ಇವತ್ತಿಗೂ ಇದ್ದಾರೆ. ಆದ್ರೆ ಸುಮ್ಮನೆ ಒಂದು ಕ್ವಶನ್ ಕೇಳ್ತೀನಿ, ಅವ್ರು ಇಲ್ಲಿಗೆ ಬಂದಾಗ ಟೀಚರ್ ಆಗಿ ಬಂದಿದ್ರು. 4 ಗೋಡೆಗಳ ಮಧ್ಯೆ ಅವರು ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ರು. ಅವರು ಒಂದ್ಸಾರಿ ಕೋಲ್ಕತ್ತಾದ ನಗರಗಳಲ್ಲಿ ಓಡಾಡ್ತಿರ್ಬೇಕಾದ್ರೆ ಬೀದಿಗಳಲ್ಲಿ ಅಲ್ಲಿ ಅವರಿಗೆ ತುಂಬಾ ಜನ ಕುಷ್ಠರೋಗಿಗಳು ಕಾಣಿಸ್ತಾರೆ. ಆಗ ಮದರ್ ತೆರೇಸಾ ಏನ್ ಮಾಡ್ತಾರೆ, ಇಷ್ಟು ಕುಷ್ಠರೋಗಿಗಳಿದಾರಲ್ಲ, ನಾನು ಇವ್ರ ಸೇವೆ ಮಾಡ್ಬೇಕು ಅಂತ ಹೇಳಿ ಶಿಕ್ಷಕ ವೃತ್ತಿಯನ್ನ ಬಿಟ್ಟು ಅವರು ಆ ಕುಷ್ಠರೋಗ ಬಂದಿರುವಂತವ್ರನ್ನ ಕರೆದು ಅವ್ರಿಗೋಸ್ಕರ ಅವರು ಆರೈಕೆ ಮಾಡ್ತಾರೆ, ಅವ್ರಿಗೆ ಔಷಧಿಗಳನ್ನ ಹಚ್ತಾರೆ, ಅವ್ರ ಸೇವೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬರ್ತಾ 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 100 ಜನ ಕುಷ್ಠರೋಗಿಗಳು. ಆ ಕುಷ್ಠರೋಗಿಗಳೆಲ್ಲ ಯಾರು ಅಂತ ಹೇಳಿದ್ರೆ, ಆ ಕುಷ್ಠರೋಗಿಗಳು ಅವರ ಮನೆಯವರೇ, ಅವರ ತಂದೆ ಅಥವಾ ಅವರ ತಾಯಿ, ಅವರ ಅಕ್ಕ, ಅಣ್ಣ, ತಮ್ಮ, ಸಂಬಂಧಿಕರು, ಬಂಧು ಬಾಂಧವರೇ, ಅವ್ರನ್ನ ಕರ್ಕೊಂಡು ಬಂದು ಬೀದಿಗೆ ಬಿಟ್ಟಿರ್ತಾರೆ, ಈ ಕುಷ್ಠರೋಗ ನಮಗೂ ಹೊರಡುತ್ತೆ ಅಂತ. ಸೊ ಅಂತವ್ರನ್ನ ಆರೈಕೆ ಮಾಡೋದಲ್ಲ ಮದರ್ ತೆರೇಸಾ, ಅಂತವ್ರಿಗೆ ಚಿಕಿತ್ಸೆ ಕೊಟ್ರಲ್ಲ ಮದರ್ ತೆರೇಸಾ. ನಾನು ಒಂದೇ ಹೇಳ್ತೀನಿ, ಧರ್ಮ ಪ್ರಚಾರ ಮಾಡಕ್ ಬಂದ್ರು ಅಂತ ಹೇಳೋರಿಗೆ ನಾನು ಒಂದೇ ಮಾತು ಹೇಳ್ತೀನಿ, ಆಗ ಇವ್ರಿಗೆ ಯಾರಿಗೂ ಇವ್ರು ನಮ್ಮವರು ಅಂತ ಅನ್ಸಿ ಯಾಕೆ ಇವ್ರು ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡ್ಲಿಲ್ಲ? ಸೊ ಕೊನೆಗೊಬ್ರು ಕೇಳ್ತಾರೆ ಮದರ್ ತೆರೇಸನ, ಅಂದ್ರೆ ಸ್ವಂತ ಮಕ್ಳನ್ನ ಕರ್ಕೊಂಡ್ಬಂದು ಬೀದಿಗೆ ಬಿಟ್ಟಿರ್ತಾರೆ ನಮ್ಗೆ ಹರಡುತ್ತೆ ಅಂತ, ಇವ್ರಿಗೆ ಯಾವ ಹೊಣೆ ಬರ ಇತ್ತು ನಾವು ಟ್ರೀಟ್ಮೆಂಟ್ ಕೊಡ್ಬೇಕು ಅಂತ? ಸೊ ಆಗ ಯಾರೊಬ್ರು ಮದರ್ ತೆರೇಸನ್ ಕೇಳ್ತಾರೆ, ಎಲ್ಲರೂ ಅವ್ರ ಅಕ್ಕ, ತಮ್ಮ, ಅಣ್ಣ, ತಂಗಿ, ತಂದೆ, ತಾಯಿಗಳು ಅನ್ನೋ ಸಂಬಂಧಗಳಿದ್ರು ಕರ್ಕೊಂಡ್ಬಂದು ಬೀದಿಗೆ ಬಿಟ್ಟಿದ್ದಾರೆ ಕುಷ್ಠರೋಗಿಗಳು ಅಂತ. ಮದರ್ ತೆರೇಸಾ ಅವರೇ, ನೀವ್ ಯಾಕೆ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಿದ್ರ ಅಂದಾಗ ಅವ್ರು ಹೇಳ್ತಾರೆ, ಹೇಗೂ ಇವ್ರು ಸತ್ತು ಹೋಗ್ತಾರೆ, ಅವ್ರು ಬದುಕಲ್ಲ, ಅಂತವ್ರಿಗೆ ಯಾಕೆ ನೀವು ಟ್ರೀಟ್ಮೆಂಟ್ ಕೊಡ್ತಿದ್ರ ಅಂದಾಗ ಮದರ್ ತೆರೇಸಾ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಏನದು ಅಂದ್ರೆ, ಇವ್ರು ಹೇಗೂ ಸಾಯ್ತಾರೆ ಅಂತ ನನಗೆ ಗೊತ್ತು, ಆದ್ರೆ ಸಾಯುವ ಸಂದರ್ಭದಲ್ಲಿ ನನ್ನವರು ಅಂತ ಯಾರು ಇಲ್ಲ ಅನ್ನುವಂತ ಅನಾಥ ಪ್ರಜ್ಞೆ ಇವ್ರಿಗೆ ಕಾಡಬಾರ್ದು, ಅದಕ್ಕೋಸ್ಕರ ನಾನು ಅವ್ರ ಜೊತೆ ನಿಂತು ನಾನ್ ನಿಮ್ ಜೊತೆ ಇದ್ದೀನಿ ಅಂತ ಅವರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡೋದಕ್ಕೋಸ್ಕರ ನಾನು ಕರ್ಕೊಂಡು ಬಂದು ಇಲ್ಲಿ ಆರೈಕೆ ಮಾಡ್ತಿದ್ದೀನಿ ಅಂತ ಹೇಳ್ತಾರಲ್ಲ ಮಹಾತಾಯಿ. ಅವ್ರು ಮಾಡಿದ್ದು ಹೃದಯಕ್ಕೆ ಶಿಕ್ಷಣ, ಸೊ ಮೆದುಳಿಗೆ ಶಿಕ್ಷಣ ಕೊಡ್ಲಿಲ್ಲ ಅವರು. ಸೊ ಹಾಗಾಗಿ ನೀವುಗಳು, ನಾನು ಎಲ್ಲ ಕಡೆನೂ ನಾನು ಅದನ್ನೇ ಹೇಳ್ತಿರ್ತೀನಿ, ನೀವೆಲ್ಲರೂ ಕೇವಲ ತಾಯಂದಿರಲ್ಲ, ನೀವೆಲ್ಲ ಮಹಾ ತಾಯಂದಿರು. ನಿಮ್ಮ ಮಕ್ಕಳುಗಳಿಗೆ ದಯವಿಟ್ಟು ನಿಮ್ಮ ಊರಲ್ಲಿ ನಿಮ್ಮ ಮಗನನ್ನ ಅಥವಾ ನಿಮ್ಮ ಮಗಳನ್ನ ಹಬ್ಬನ ಕುಪೆನಲ್ಲಿ ಕರೆದು ಒಂದು ದೊಡ್ಡ ಸನ್ಮಾನ ಮಾಡಿ, ಒಂದು ದೊಡ್ಡ ಸಮಾರಂಭ ಮಾಡಿ, ಇಡೀ ಊರವ್ರನ್ನೆಲ್ಲ ಸೇರಿಸಿ ಆ ವೇದಿಕೆ ಮೇಲೆ ನಿಮ್ಮ ಮಗ ಅಥವಾ ಮಗಳನ್ನ ನಿಲ್ಲಿಸಿ ಒಂದು ಹಾರ ಹಾಕಿ, ಇಂಥ ಮಗ ನಮ್ಮ ಊರಿಗೆ ಗೌರವ ತಂದ್ಕೊಟ್ಟಿದ್ದಾನೆ, ಇಂಥ ಮಗ ಹುಟ್ಟಿದ್ದಕ್ಕೆ ಶ್ರೇಷ್ಠ ಆಯ್ತು, ಇಂಥ ಮಗ ನಮ್ಮ ಊರಿಗೆ ಹೆಮ್ಮೆ, ಇಡೀ ಹುಣಸೂರು ತಾಲೂಕಿಗೆ, ಇಡೀ ಮೈಸೂರು ಜಿಲ್ಲೆಗೆ, ಇಡೀ ಕರ್ನಾಟಕ ರಾಜ್ಯಕ್ಕೆ, ಇಡೀ ಭಾರತ ದೇಶದ ಆಸ್ತಿ ಈ ಮಗ ಅಂತ ಯಾರಾದ್ರೂ ನಿಮ್ಮ ಮಕ್ಕಳಿಗಂದ್ರೆ ನಿಮಗ್ ಸಂತೋಷ ಆಗುತ್ತಾ? ಸೊ ದಯವಿಟ್ಟು ನಿಮ್ಮ ಮಕ್ಕಳನ್ನ ಅಂತ ಮನೋಭಾವದಿಂದ ಬೆಳೆಸಿ. ನನ್ನ ಮಗ ಇಡೀ ಊರಿಗೆ ಆಸ್ತಿ ಆಗ್ಬೇಕು, ಇಡೀ ರಾಜ್ಯಕ್ಕೆ ಆಸ್ತಿ ಆಗ್ಬೇಕು, ಇಡೀ ದೇಶಕ್ಕೆ ಆಸ್ತಿ ಆಗ್ಬೇಕು, ಇಡೀ ತಾಲೂಕಿಗೆ ಆಸ್ತಿ ಆಗ್ಬೇಕು, ಇಡೀ ಜಗತ್ತಿಗೆ ನನ್ನ ಮಗ ಆಸ್ತಿ ಆಗ್ಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ
ಅಷ್ಟು ಉನ್ನತವಾದ ಆಲೋಚನೆಗಳಲ್ಲಿ ನಿಮ್ಮ ಮಕ್ಕಳನ್ನ ಬೆಳೆಸಿದಾಗ ಆ ಮಗ ಅಂತಹದ್ದೇ ಸಾಧನೆ ಮಾಡ್ತಾನೆ. ಸೊ ಛತ್ರಪತಿ ಶಿವಾಜಿ ಮಹಾರಾಜ್ ಕೇಳಿದಿರಲ್ಲ, ಶಿವಾಜಿ ನೀವು ಪಾಠದಲ್ಲೆಲ್ಲ ಕೇಳಿದಿರ. ಆ ಶಿವಾಜಿ ಮಹಾರಾಜನನ್ನ ಆತನ ತಾಯಿ ಜೀಜಾಬಾಯಿ, ಶಿವಾಜಿ ಮಹಾರಾಜ್ ಕುಳ್ಳಕ್ಕಿದ್ದಂತಹ ವ್ಯಕ್ತಿ, ಆತನ ತಾಯಿ ಜೀಜಾಬಾಯಿ ಅವನಿಗೆ ಪ್ರತಿ ಬಾರಿ ಹೇಳುವಾಗ ಹೇಳ್ತಿರ್ತಾರೆ, ನೀನೊಬ್ಬ ಮಹಾನ್ ಸಾಧಕ, ನಿನಗೆ ಇಡೀ ಈ ದೇಶ ಆಳುವಂತಹ ಶಕ್ತಿ ಇದೆ ಅಂತ ಹೇಳ್ತಾರೆ. ಸೊ ಅವ್ನ ಮನ್ಸಲ್ಲಿ ಎಂತಹ ಸ್ವಭಾವಗಳನ್ನ ತುಂಬ್ತಾ ಹೋಗ್ತಾರೆ ಅವರು ಅಂತ ಹೇಳಿದ್ರೆ, ಮುಂದೊಂದು ದಿನ ಔರಂಗಜೇಬ ಅನ್ನುವಂತ ಒಬ್ಬ ರಾಜ, ಮುಸ್ಲಿಂ ದೊರೆ, ಭಾರತವನ್ನೆಲ್ಲ ಆಳ್ವಿಕೆ ಮಾಡ್ತಿರ್ತಾನೆ. ಆತ ಹಿಂದೂಗಳನ್ನ ಶೋಷಣೆ ಮಾಡ್ತಿರ್ತಾನೆ, ಇತಿಹಾಸದಲ್ಲಿದೆ. ಆತ ಹಿಂದೂ ದೇವಸ್ಥಾನಗಳನ್ನ ಹೊಡೆದಾಕ್ತಿರ್ತಾನೆ. ಆದ್ರೆ ಅಂತಹ ಒಬ್ಬ ಭಯಂಕರವಾದ ರಾಜ್ಯನ ಎದುರುಗಡೆ ಒಬ್ಬ ಸಾಮಾನ್ಯವಾದ ಒಬ್ಬ ಸಣಕಲು ದೇಹದ ಶಿವಾಜಿ ಆತನನ್ನ ಎದುರಿಸಿ ನಿಲ್ತಾನೆ. ಔರಂಗಜೇಬ ಶಿವಾಜಿ ಅಂತ ಹೇಳಿದ್ರೆ ಎದುರ್ಕಂತಾನೆ. ಆ ತರಹದ ಒಂದು ವ್ಯಕ್ತಿತ್ವವನ್ನು ಒಂದು ತಾಯಿ ಬೆಳೆಸಲಿಕ್ಕೆ ಆಕೆಗೆ ಖಂಡಿತವಾಗಿಯೂ ಸಾಧ್ಯತೆಗಳಿದೆ. ಸೊ ಹಾಗಾಗಿ ನಿಮ್ಮ ಮಕ್ಕಳಲ್ಲಿ ಉನ್ನತವಾದಂತಹ ಆಲೋಚನೆಗಳನ್ನ ತುಂಬಿಸ್ತಾ ಹೋಗಿ, ನೀವು ಪ್ರೀತಿ, ಅಂತಃಕರಣೆ, ಕರುಣೆಗಳನ್ನ ತುಂಬಿಸ್ತಾ ಹೋಗಿ, ಆಗ ಆ ಮಗು ಅದನ್ನೆಲ್ಲವನ್ನ ತುಂಬಿಕೊಂಡು, ಈಗ ನೀವು ನೋಡಿರ್ತೀರಾ ಕೆಲವು ಡಾಕ್ಟರ್ಗಳಿರ್ತಾರೆ KR ಹಾಸ್ಪಿಟ್ಲಲ್ಲೆಲ್ಲ, ನಾನೇ ನೋಡಿದ್ದೀನಿ. ನಮ್ಮ ಅಪ್ಪನ ಒಂದ್ಸರಿ ಹುಷಾರಿರಲ್ಲ, ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದೆ. ಕ್ಯೂ ಅಲ್ಲಿ ನಿಂತಿದ್ವು ನಾವು. ಒಬ್ರು ಮುಂದೆ ನಿಂತಿದ್ರು, ನಾವು ಒಂದು 10 ಜನದ ಹಿಂದೆ ನಿಂತಿದ್ವು. ಮುಂದೆ ನಿಂತಿರ್ಬೇಕಾದ್ರೆ ಆ ಡಾಕ್ಟರ್ಗೆ ಆತ ಲಂಚ ಕೊಡಕ್ ಹೋದ. ಆ ಡಾಕ್ಟ್ರು ಕಪಾಳಕ್ಕೆ ಹೊಡೆದ್ಬಿಟ್ರು ಅವನಿಗೆ. ಕಪಾಳಕ್ಕೆ ಹೊಡೆದು, ಏನ್ ಅನ್ಕೊಂಡಿದ್ಯಾ, ನನ್ನ ಭಿಕ್ಷುಕ ಅನ್ಕೊಂಡಿದ್ಯಾ? ನಾನು ಕಷ್ಟಪಟ್ಟು ಓದಿ ಡಾಕ್ಟರ್ ಆಗಿ ಬಂದಿದ್ದೀನಿ, ನೀನ್ ಲಂಚ ತಿನ್ನಕ್ಕಲ್ಲ ನಾನು ಡಾಕ್ಟರ್ ಆಗಿ ಬಂದಿರೋದು. ನನಗೆ ಸಂಬಳ ಕೊಡ್ತಾ ಇದೆ ಸರ್ಕಾರ. ನೀನ್ ಸರ್ಕಾರನ, ನೀನ್ ಸಂಬಳ ಕೊಡ್ತಿದ್ಯಾ ನನಗೆ? ನಿನ್ನ ಹತ್ರನೇ, ನೀನು ನೋಡಿದ್ರೆ ನಿನ್ನ ಹತ್ರ ಊಟಕ್ಕೂ ದುಡ್ಡಿಲ್ಲ ಅನ್ನೋ ಪರಿಸ್ಥಿತಿಲಿ ಇದೆಯಾ ನೀನು? ನೀನು ಇದನ್ನೆಲ್ಲ ಅಭ್ಯಾಸ ಮಾಡ್ತಿದ್ರ, ನಿಮ್ಮಂತವ್ರೆ ಅಭ್ಯಾಸ ಮಾಡ್ತಿರೋದು. ನಾನು ಯಾಕೆ ನಿನ್ಗೆ ಹೊಡೆದೆ ಅಂದ್ರೆ, ಲಂಚ ಅಭ್ಯಾಸ ಮಾಡ್ತಿರೋರೆ ನೀವುಗಳು ಅಂತ. ಸೊ ನನ್ಗೆ ಆಗ ಪುಣ್ಯಾತ್ಮನ್ಗೆ ಹೋಗಿ ಕೈ ಮುಗಿದು, ಸರ್ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಸರ್, ಥ್ಯಾಂಕ್ ಯು ಸರ್ ಅಂತೇಳಿ ಅವ್ರಿಗೆ ಕೈ ಮುಗಿದೆ. ಸೊ ನೋಡಿ ಎಂತ, ನಮಗೆ ಕೆಲವ್ರು ಹೇಳ್ತಿರ್ತಾರೆ, ಈಗ ನೀವೆಲ್ಲ ಅಮ್ಮ ದೇವ್ರು ನೋಡಿದಿರಾ? ನೀವ್ ಯಾರಾದ್ರೂ ದೇವ್ರು ನೋಡಿದಿರಾ ತಾಯಿ? ಜೋರಾಗಿ ಮಾತಾಡಿ. ಇಲ್ಲ ಅಲ್ಲ, ದೆವ್ವ ನೋಡಿದಿರಾ ಅಲ್ವಾ? ಆದ್ರೆ ನಾನು ದೇವ್ರನ್ನು ನೋಡಿದೀನಿ, ದೆವ್ವನ್ನು ನೋಡಿದೀನಿ. ಹೆಂಗೆ ಅಂತ ಹೇಳಿದ್ರೆ ನೀವು ಕಷ್ಟದಲ್ಲಿರ್ತೀರ. ನೀವು ಕಷ್ಟದಲ್ಲಿದ್ದೀರಾ ಅಂತ ಗೊತ್ತಿದ್ರು ಸಹ ಬಂದು ನಿಮಗ್ ತೊಂದರೆ ಕೊಡ್ತಾರ ನೋಡಿ, ಅವ್ರು ಯಾರು? ನಾನೇನು ಹೇಳ್ತಾ ಇಲ್ಲ. ಯಾರು ಡಿಸೈಡ್ ಮಾಡಿದಿರಿ ಇದನ್ನ? ನೀವೇ ಅಲ್ಲ. ಈಗ ನೀವು ಕಷ್ಟದಲ್ಲಿದ್ದೀರಾ ಅಂತ ಗೊತ್ತಿರುತ್ತೆ, ನೀವು ಕಷ್ಟದಲ್ಲಿದ್ದೀರಾ ಅಂತ ಗೊತ್ತಿದ್ದು ಬಂದು ನಿಮ್ ಪಕ್ಕದಲ್ಲಿ ನಿಂತು, ನಾನ್ ನಿನ್ ಜೊತೆ ಇದೀನಪ್ಪ, ನಾನೇ, ಡೋಂಟ್ ವರಿ, ಹೆದರ್ಕಬೇಡಮ್ಮ, ನಾನಿದ್ದೀನಿ, ನಾನ್ ಸಹಾಯ ಮಾಡ್ತೀನಿ, ಯಾವ ಮಹಾ ಕಷ್ಟ ಬದುಕೋ, ನಾನ್ ಇದೀನಿ ಅಂತ ಹೇಳ್ತಾರಲ್ಲ, ಅವ್ರು ಯಾರು? ಈಗ ಹೇಳಿ, ನೀವು ದೇವ್ರು ನೋಡಿದಿರಾ, ದೆವ್ವ ನೋಡಿದಿರಾ? ಎರಡನ್ನೂ ನೋಡಿದಿರಾ ಅಲ್ವಾ? ಸೊ ದಯವಿಟ್ಟು ಮನ್ಸಲ್ಲಿ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಎಲ್ಲರ ಬದುಕಲ್ಲೂ ಇದಾಗಿರುತ್ತೆ. ನೀವೆಲ್ಲರೂ ಸಹ ನಿಮ್ ಬದುಕಲ್ಲಿ ನೋಡಿರ್ತೀರಿ. ಆದ್ರೆ ನಾವ್ ಅದನ್ನ ಒಪ್ಕೊಳ್ಳೋದಕ್ಕೆ ರೆಡಿ ಇರಲ್ಲ. ನಮ್ಗೆ ಯಾರೋ ಕಣ್ಣು ಕಾಣ್ದಿರೋರು ಬಂದು ಹೆಲ್ಪ್ ಮಾಡ್ಬೇಕು ಅಂತ ಕಾಯ್ತಿರ್ತೀವಿ. ಅದಕ್ಕೆ ಹೋಗಿ ಕಾಯಿ ಹೊಡಿತೀವಿ, ಕೈ ಮುಗಿತೀವಿ, ಕರ್ಪೂರ ಹಚ್ತೀವಿ, 4 ಕಾಲ್ ಬೇಟೆನೂ ಕೊಡ್ತೀವಿ, 2 ಕಾಲ್ ಬೇಟೆನೂ ಕೊಡ್ತೀವಿ. ಯಾರ್ಗೆ? ಕಣ್ಣು ಕಾಣ್ದಿರೋ ಯಾರಿಗೋ ಸಹಾಯ ಮಾಡ್ಲಿ ಬಂದು ಅಂತ. ಪಕ್ಕ ಬಂದು ನಿಂತ್ಕೊಂಡು, ನಾನ್ ಇದೀನಪ್ಪ ನಿನ್ ಕಷ್ಟಕ್ಕೆ, ನಿನ್ಗೆ ಏನ್ ಕಷ್ಟ ಇದೆ, ಸುಖ ಇದೆ, ತಗೋ, ನನ್ನ ಹತ್ರ 100 ರೂಪಾಯಿ ಇಲ್ಲ 10 ರೂಪಾಯಿ ತಗೋ, ನಿನ್ ಕಷ್ಟಕ್ಕೆ ಇಟ್ಕೋ ಅನ್ನೋರನ್ನ ನಾವು ದೇವ್ರು ಅಂತ ಅನ್ನಲ್ಲ, ಅನ್ಬೇಕು ನಾವು. ಯಾಕೆಂದ್ರೆ ನಮ್ ಕಷ್ಟಕ್ಕಾದವ್ರೆ ನಿಜವಾದ ದೇವ್ರು. ಆ ಮನಸ್ಥಿತಿಯನ್ನ ನಾವ್ ಇಟ್ಕೋಬೇಕು. ನಮ್ಮ ಮಕ್ಕಳಿಗೂ ಹೇಳ್ಬೇಕು, ಒಂದ್ ಕೃತಜ್ಞತೆ ವ್ಯಕ್ತಪಡಿಸ್ಬೇಕು. ನೀವ್ ಯಾವ್ದೋ ಒಂದು ಅರ್ಕೆ ಮಾಡ್ಕೊಂಡಿರ್ತೀರಾ ದೇವ್ರಿಗೆ ಅಲ್ವಾ? ಅರ್ಕೆ ಮಾಡ್ಕೊಂಡಿದ್ದು ನನ್ನ ಮಗಳ ಮದುವೆ ಆದ್ರೆ, ಅಥವಾ ನನ್ನ ಮಗಳಿಗೆ ಮಕ್ಳಾದ್ರೆ, ಅಥವಾ ಗಂಡ್ಮಗು ಆದ್ರೆ ಏನೋ ನಾವು ಅರ್ಕೆ ತೀರಿಸ್ತೀವಿ ಅಂತ ಯಾವ್ದೋ ಒಂದು ದೇವ್ರು ಸುತ್ತಮುತ್ತ ಇರೋ ದೇವ್ರಿಗೆ ಅರ್ಕೆ ಮಾಡ್ಕೊಂಡಿರ್ತೀರ. ಆಯ್ತಾ? 4 ಕಾಲ್ ಬೇಟೆ ಕೊಡ್ತೀವಿ ಇಂದ, ಎಷ್ಟು ಕಾಲ್ದು? 4 ಕಾಲ್ ಬೇಟೆ ಕೊಡ್ತೀವಿ ಅಂತ ಅರ್ಕೆ ಮಾಡ್ಕೊಬಿಡ್ತೀರಾ. ಈಗ ನೀವ್ ಅನ್ಕೊಂಡಂಗೆ ಆಯ್ತು, ಗಂಡ್ ಮಗುನೇ ಆಯ್ತು ಅಂತ ಇಟ್ಕೊಳ್ಳಿ. ನೀವು ಹೋಗಿ ತೀರಿಸ್ತೀರಾ ಇಲ್ವಾ? ಮನ್ಸಲ್ಲಿ ಇರುತ್ತಲ್ಲ ಅದು. ಸೊ ಈ ಕೃತಜ್ಞತೆಯನ್ನ ದೇವ್ರಿಗಷ್ಟೇ ಅಲ್ಲ, ಮನುಷ್ಯನ ಮೇಲೂ ಇಟ್ಕೊಳ್ಳಿ. ನಮ್ಗೆ ಈ ತರ, ನೀವು ನಂಬಲ್ಲಮ್ಮ, ನನ್ಗೆ ಯಾವಾಗ್ಲೂ ಒಂದು ದೃಢವಾದ ನಂಬಿಕೆ ಇದೆ, ಈ ಜಗತ್ತಲ್ಲಿ ಎಲ್ಲವೂ ಒಳ್ಳೇದಿದೆ ಅಂತ ನಂಬ್ತೀನಿ ನಾನು. ನಮ್ಮಪ್ಪನಿಗೆ ನಂದೇ ಉದಾಹರಣೆ. ನಮ್ಮಪ್ಪನಿಗೆ ಹಾವು ಕಚ್ಚಿತ್ತು.
ಹಾವು ಕಚ್ಚಿದಾಗ ನಮ್ಮಪ್ಪನ ಹತ್ರ ಆ ಕ್ಷಣ ನಾವು ಮನೆ ಕಟ್ತಾ ಇದ್ವು, ದುಡ್ಡಿರ್ಲಿಲ್ಲ, ತುಂಬಾ ಕಷ್ಟದಲ್ಲಿದ್ವು, ಮನೆ ಫೈನಲ್ ಸ್ಟೇಜಿಗೆ ಬಂದಿದೆ, ದುಡ್ಡಿಲ್ಲ. ಸೊ ಹಾಸ್ಪಿಟ್ಲಿಗೆ ಮೈಸೂರಿಗೆ ಕರ್ಕೊಂಡು ಹೋದಾಗ KR ಹಾಸ್ಪಿಟ್ಲಲ್ಲಿ ಒಂದೇ ದಿನದಲ್ಲಿ ಅಮ್ಮ, ಆ ಒಂದೇ ನೈಟ್ ಅಲ್ಲಿ ನಮ್ಮ ಅಪ್ಪನ ಅಡ್ಮಿಟ್ ಮಾಡಿದ ಒಂದೇ ನೈಟ್ ಅಲ್ಲಿ ಅಲ್ಲಿ 18 ಜನ ಸತ್ತು ಹೋದ್ರು. ಬಂದು ಎಮರ್ಜೆನ್ಸಿ ವಾರ್ಡ್ ಅದು, ಬಂದವ್ರು ಸತ್ತೋಗ್ತಾ ಇದ್ರು. ನಮ್ಮಪ್ಪ ಯೋಚನೆ ಮಾಡಿದ್ರು, ನಾನು ಇಲ್ಲಿದ್ರೆ ಸತ್ತೋಗ್ಬಿಡ್ತೀನಿ, ನಾನು ಬದುಕಲ್ಲ, ಯಾಕಂದ್ರೆ ಸುತ್ತಮುತ್ತ ಎಲ್ಲ ಸತ್ತೋಗ್ತಿದ್ರೆ ಬೆಡ್ ಅವರು, ನಾನು ಬದುಕಲ್ಲ ಅಂತ ನಮ್ಮಪ್ಪ. ಆಗ ನಾನು ಹೋಗಿ ಡಾಕ್ಟರ್ ಹತ್ರ ಹೇಳಿದೆ, ಆ ಡಾಕ್ಟರ್ ಬಗ್ಗೆನೂ ಹೇಳ್ತೀನಿ. ಡಾಕ್ಟರ್ ಹತ್ರ ಹೇಳಿದೆ, ಡಿಸ್ಚಾರ್ಜ್ ಮಾಡಿ ಡಾಕ್ಟ್ರೇ ನಮ್ಮ ಅಪ್ಪನ, ನಾನು ಅಪೋಲೋ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀನಿ ಅಂದೆ. ನೋಡಿ, ನಮ್ಮ ಹತ್ರ ಜೇಬಲ್ಲಿ ₹1 ದುಡ್ಡಿಲ್ಲ, ಯಾವ ಧೈರ್ಯ ನಂಗೆ ಬಂತೋ ಗೊತ್ತಿಲ್ಲ. ಆಗ ಡಿಸ್ಚಾರ್ಜ್ ಮಾಡಿ ಅಂದಾಗ ಅವ್ರಂದ್ರು, ಇಲ್ಲ ನಾವು ಡಿಸ್ಚಾರ್ಜ್ ಮಾಡಕ್ ಆಗಲ್ಲ, ತಗೊಂಡು ಹೋಗ್ಬೇಕಾದ್ರೆ ಅವರು ತೀರ್ಕೊಬಿಟ್ರೆ ಏನ್ ಮಾಡ್ತೀರಿ, ಕಿಡ್ನಿಗೆಲ್ಲ ವಿಷ ಆಗ್ಬಿಟ್ಟಿದೆ ಅಂತಂದ್ರು. ಅವರು ಏನಾದ್ರೂ ಪರವಾಗಿಲ್ಲ ಡಿಸ್ಚಾರ್ಜ್ ಮಾಡಿ ಅಂತಂದ್ರು. ಡಿಸ್ಚಾರ್ಜ್ ಮಾಡಿದ್ರು. ಹಾಸ್ಪಿಟ್ಲ್ ಕರ್ಕೊಬಂದು ಮುಂದೆ ನಿಲ್ಸ್ಕೊಂಡು ಆಂಬುಲೆನ್ಸ್ ಕತ್ತಿಸ್ತಾ ಇದ್ದೀನಿ. ನಮ್ ಚಿಕ್ಕಪ್ಪ ಒಬ್ರು ಬಂದ್ರು. ನಮ್ ಚಿಕ್ಕಪ್ಪ ಬಂದ್ಬಿಟ್ಟು, ಏನಪ್ಪ ಏನ್ ಸಮಾಚಾರ ಅಂತಂದ್ರು. ಆಗ ನಮ್ ಚಿಕ್ಕಪ್ಪನ್ಗಂದೆ, ಈಗ 10 ವರ್ಷದಿಂದ 12 ವರ್ಷದಿಂದ ಇಲ್ಲಿಂದ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಕ್ಕೆ ₹500 ಖರ್ಚಾಗತ್ತಂತೆ ಅಪೋಲೋ ಆಸ್ಪತ್ರೆಗೆ, ₹500 ಇದ್ರೆ ಕೊಡು ಚಿಕ್ಕಪ್ಪ ಅಂದೆ. ನನ್ನ ಹತ್ರ ಎಲ್ಲಾಯ್ತು, ನನ್ನ ಹತ್ರ ದುಡ್ಡಿಲ್ಲ ಅಂತ ತಿರ್ಕೊಂಡು ಹೋದ್ ಮನುಷ್ಯ ಇನ್ ಬಂದ್ ನೋಡ್ಲೇ ಇಲ್ಲ. ಹಾಗಲ್ಲಿ ನಿಂತ್ಕೊಂಡು ಕಣ್ಣೀರ್ ಹಾಕ್ಬಿಟ್ಟೆ. ನಮ್ಮ ಅಪ್ಪನ ಪರಿಸ್ಥಿತಿ ಈ ತರ ಬಂದ್ಬಿಡ್ತಲ್ಲ. ಹಿಂಗ ಆಗ ಯಾರಿಗೋ ಒಬ್ರು ಸ್ನೇಹಿತರಿಗೆ ಫೋನ್ ಮಾಡಿದೆ, ಅಪೋಲೋ ಹಾಸ್ಪಿಟ್ಲ್ ಹತ್ರ ಬಾ ಅಂತ. ಅವ್ರು ಬಂದ್ರು. ಅವರು ನನ್ನ ಕೈಗೂ ಸ್ವಲ್ಪ ದುಡ್ಡು ಕೊಟ್ರು. ದುಡ್ಡು ಕೊಟ್ಬಿಟ್ಟು ನಾನು ಹಾಸ್ಪಿಟ್ಲಿಗೆ ಅವ್ರು ಅಡ್ಮಿಟ್ ಮಾಡಿದೆ. ಅಡ್ಮಿಟ್ ಮಾಡಿ ಆ ಅಮೌಂಟನ್ನ, ಉಳಿದಂತ ಅಮೌಂಟನ್ನ ಅವ್ರು ಕಟ್ಬಿಟ್ಟು ಇನ್ನಿಷ್ಟು ಏನೋ ಅಮೌಂಟ್ ಬೇಕು ಅಂತ ಅವ್ರು ಹೇಳಿದ್ರು. ಆಗ ನನ್ಗೊಂದು ಫೋನ್ ಬಂತು. ಫೋನ್ ಬಂದಾಗ ಯಾರೋ ಫೋನಲ್ಲಿ ಮಾತಾಡಿದ್ರು, ಹಿಂಗೆ ಕಣಪ್ಪ, ನಾನು ನಿಮ್ಮ ಅಪ್ಪನ ಫ್ರೆಂಡು, ಏನು ಹೆದರ್ಕೋಬೇಡ, ಏನ್ ತೊಂದರೆ ಆದ್ರೂ ನನ್ನ ನಂಬರಿಗೆ ಕಾಲ್ ಮಾಡು, ಎಷ್ಟು ದುಡ್ಡಾದ್ರೂ ನಾನು ಖರ್ಚು ಮಾಡ್ತೀನಿ, ಡೋಂಟ್ ವರಿ, ನಿಮ್ಮ ಅಪ್ಪ ಬದುಕ್ತಾರೆ, ಚೆನ್ನಾಗಿರ್ತಾರೆ, ತಲೆ ಕೆಡಿಸ್ಕೋಬೇಡ ಅಂತ. ಹಂಗಂತ ಇಟ್ಮೇಲೆ ನಮ್ಮ ಮಾವ ಅವ್ರು ಬಂದು ನನಗೆ ದುಡ್ಡು ಕೊಟ್ರು. ನಾವು ಟ್ರೀಟ್ಮೆಂಟ್ ಕೊಡ್ಸಿದ್ವು. ನನಗೆ ಸ್ವಲ್ಪ ಧೈರ್ಯ ಬಂತು. ಆದ್ರೆ ನೀವು ನಂಬಲ್ಲ ಅಮ್ಮ, ಅವ್ರು ಯಾರು ಅಂತ ಇನ್ನೊಂದ್ಸರಿ ನಾನು ಫೋನ್ ಮಾಡ್ಲೇ ಇಲ್ಲ, ಅವ್ರ ಮುಖನೂ ನಾನು ನೋಡ್ಲಿಲ್ಲ. ಸೊ ಯಾರೋ ನಾವಿದೀವಿ, ಡೋಂಟ್ ವರಿ, ಧೈರ್ಯ ಬರುತ್ತೆ. ಈಗ ಮೊನ್ನೆ ನೀವೇ ನೋಡಿದ್ರಿ, ಮಕ್ಕಳನ್ನೆಲ್ಲ ಸಾಯಿಸಿ ಸೂಸೈಡ್ ಮಾಡ್ಕೊಬಿಟ್ರು ಮಾರುತಿ ಬಡಾವಣೆಯಲ್ಲಿ. ನಾನ್ ಹೇಳೋದ್ ಏನ್ ಗೊತ್ತಾ, ಆತರ ಯಾರೋ ಒಬ್ಬ ಫ್ರೆಂಡ್ ನಿಂತ್ಕೊಂಡ್ರೆ, ಮಗ ಏನಾಗಲ್ಲ ಕಣ, ಸುಮ್ನೆ ಬೆನ್ ತಟ್ತಾ, ನಾನ್ ಇದೀನ್ ಮಗ, ಡೋಂಟ್ ವರಿ ಕಣ, ಇದೆಲ್ಲ ಸಾಯುವಂತ ವಿಚಾರ ಅಲ್ಲ. ಮನುಷ್ಯ ಎಂತೆಂಥದೋ ಕಷ್ಟಗಳನ್ನ ಸಹಿಸ್ಕೊಂಡು ಬದುಕಿದಾನೆ, ಆಯ್ತಾ, ನೀನೇನು ತಲೆ ಕೆಡಿಸ್ಕೋಬೇಡ ಅಂತ ಹೇಳ್ಬಿಟ್ಟು ಅವ್ನ್ ಬೆನ್ ತಟ್ಟಿ ನಾನು ಇದೀನ್ ಕಣ, ಡೋಂಟ್ ವರಿ ಅಂತ ಯಾರಾದ್ರೂ ಒಂದಿದ್ರೆ ಆ ಮನುಷ್ಯ ಸಾಯ್ತಿದ್ನ? ಸೊ ಹಂಗೆ ಆ ತರ ಧೈರ್ಯ ನೀಡುವಂಥವ್ರು ನೀವಾಗಿ, ನಿಮ್ಮ ಮಕ್ಕಳನ್ನು ಅದೇ ತರ ಮನೋಭಾವನೆಯಲ್ಲಿ ನೀವು ಬೆಳೆಸ್ತಾ ಹೋಗ್ತಿರಲ್ಲ, ಆಗ ನಿಮ್ಗೂ ಸಹ ನಾನು ಹೇಳ್ತಾ ಇದೀನಲ್ಲ, ದೇವರಾಗುವಂತ ಅವಕಾಶಗಳಿದೆ. ಯಾರೋ ಕಷ್ಟ ಇದೆ ನಮ್ಮವ್ರಿಗೆ ಅಂತ ಗೊತ್ತಿದ್ದಾಗ, ಬೇರೆಯವ್ರಿಗೆ ಬೇಡ, ನಮ್ಮವ್ರಿಗೆ ಕಷ್ಟ ಇದೆ ಅಂತ ಗೊತ್ತಿದ್ದಾಗ ಅವ್ರನ್ನ ಅವಮಾನ ಮಾಡೋ ಬದಲು ಅವ್ರ ಜೊತೆ ನಿಂತು, ಸುಮ್ನೆ ಯಾವ್ದೋ ಸಾವಿನ ಮನೆಗೆ ಹೋಗಿರ್ತೀರ, ತುಂಬಾ ಹೆಣ್ಮಗಳು, ಗಂಡ ಸತ್ತೋಗ್ಬಿಟ್ಟಿರ್ತಾನೆ, ಆಯ್ತಾ, ಸತ್ತೋದಾಗ ಅವ್ರ ಮನೆಗೆ ಹೋಗಿ ಒಂದೇ ಒಂದಿನ ಏನೋ ಒಂದು, ನಾವು ನಮ್ಮ ಕೈಲಿ ದುಡ್ಡು ಕಾಸು ಸಹಾಯ ಮಾಡಕ್ ಆಗದೆ ಇರ್ಬೋದು, 4 ಒಳ್ಳೆ ಮಾತಾಡೋದು, ಅವ್ವ ಜಗತ್ತಲ್ಲಿ ನೀನ್ ಒಬ್ಳಿಗೆ ಕಷ್ಟ ಬಂದಿಲ್ಲ ಕಣವ, ಬೇಕಾದಷ್ಟು ಜನ ಕಷ್ಟ ಅನುಭವಿಸೋರು ಇದಾರೆ, ನೀನ್ ಅಳ್ಬೇಡ ತಾಯಿ ಅಂತ ಕೈ ಹಿಡ್ಕೊಂಡು ಆಕೆ ಕಣ್ಣೀರು ಒರೆಸ್ತಾ, ನೀನ್ ಅಳ್ಬೇಡ ಕಣವ, ನನಗೂ ನಿನ್ ಸಂಕಟ ಅರ್ಥ ಆಯ್ತದೆ, ನೀನ್ ಕಣ್ಣೀರ್ ಹಾಕ್ಬೇಡ ತಾಯಿ, ಏನಿಲ್ಲ, ಧೈರ್ಯವಾಗಿರು, ನಿನ್ ಮಕ್ಳಿಗೋಸ್ಕರನಾದ್ರು ಧೈರ್ಯವಾಗಿರು, ನೀನು ಯಾವಾಗ ನಿನ್ ಮಕ್ಳಿಗೋಸ್ಕರನಾದ್ರೂ ಬದುಕು ನೀನು. ಈಗ ನಿನ್ನಂಗೆ ಹೆತ್ಕೊಂಡು ನಿನ್ ಮಕ್ಳು ಹಾಳಾಗ್ಬಿಟ್ರೆ ಮನೆ ಹಾಳಾಗೋಯ್ತದೆ ಕಣವ, ಹಂಗೆಲ್ಲ ಬೇಡ ಅಂತ ನೀವು ಕೈ ಹಿಡಿದು ಒಂದ್ ಸಮಾಧಾನ ಹೇಳಿ, ಏನ್ ಅನ್ಸ್ತದಾಗ ಅವ್ರಿಗೆ ಒಂದ್ ಧೈರ್ಯ ಬರ್ತದೆ. ನಾವೆಲ್ಲ ಇದೀವಿ ಕಣವ, ನಿನ್ ಸಣ್ಣ ಪುಟ್ಟ ಕಷ್ಟಗಳಿಗೆ ನಾವೆಲ್ಲ ಇದೀವಿ, ಇಡೀ ಊರಿದೆ, ಇಡೀ ಗ್ರಾಮ ಇದೆ, ನೀನ್ ತಲೆ ಕೆಡಿಸ್ಕೋಬೇಡ, ಯಾಕೆಂದ್ರೆ ಊರಲ್ಲಿ ನೀನ್ ಒಳ್ಳೆ ಮಗಳು, ಚೆನ್ನಾಗಿ ಬದುಕಿದೀಯ, ಆಯ್ತಾ, ಇಡೀ ಊರು ಇಡೀ ಗ್ರಾಮ ನೀನ್ ಬಿಡೋದಿಲ್ಲ ಕಣವ ಅಂತ ನೀವು ಕೈ ಹಿಡ್ಕೊಂಡ್ರೆ ಆ ಹುಡುಗಿಗೆ ಏನ್ ಅನಿಸ್ತದೆ? ಸಾಯ್ಬೇಕು ಅನಿಸ್ತದ, ಬದುಕ್ಬೇಕು ಅನಿಸ್ತದ? ಇಂಥ ಧೈರ್ಯ ಹೇಳೋರೇ ದೇವ್ರು, ಆಯ್ತಾ. ಇಂಥ ಕೆಲಸವನ್ನ ನೀವು ಮಾಡ್ರಿ, ನೀವು ದೇವರಾಗ್ರಿ. ಯಾಕೆಂದ್ರೆ ಮನುಷ್ಯನಿಗೆ ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಕರಿತೀವಿ, ನಾವು ದೇವರಾಗುವಂತ ಅವಕಾಶ ಇರುತ್ತೆ ಯಾವಾಗ ಇನ್ನೊಬ್ರಿಗೆ ಸಹಾಯ ಮಾಡಿದಾಗ. ನೀವೇ ಹೇಳ್ತೀರಿ ದೇವ್ರು ಬಂದಂಗ್ ಬಂದ ಅಂತ, ದೇವ್ರು ಬಂದಂಗ್ ಬಂದ್ ನನ್ ಸಹಾಯ ಮಾಡ್ಬಿಟ್ಟ, ದೇವ್ರು ಬಂದಂಗ್ ಬಂದ ಅಂತ. ಸೊ ಹಂಗೆ ಆ ತರಹದ ಮನಸ್ಥಿತಿಯನ್ನ ನಿಮ್ಮ ಮಕ್ಕಳಿಗೂ ಬೆಳೆಸಿ, ನೀವು ಅಂತ ಮನಸ್ಥಿತಿಯನ್ನ ಬೆಳೆಸ್ಕೊಳ್ಳಿ. ಭಗವಂತನ ಇಚ್ಛೆ ನನ್ಗೆ ಗೊತ್ತಿಲ್ಲ, ನನ್ನ ಬಾಯಲ್ಲಿ ಬರ್ತಿರೋದೆಲ್ಲ ಭಗವಂತನ ವಾಣಿ ಅಂತ ನಾನು ಅನ್ಕೊಂತೀನಿ.
ಯಾಕಂದ್ರೆ ನೀವು ನಾವು ಒಬ್ಬನ ಕುಪ್ಪೆಲಿ ಇಲ್ಲಿ ಬಂದು ಮಾತಾಡ್ಬೇಕು ಅನ್ನೋದು ನಮ್ ಸಂಕಲ್ಪ ಅಲ್ಲ, ಭಗವಂತನ ಸಂಕಲ್ಪ, ಮಂಜುನಾಥ ಸ್ವಾಮಿ ಸಂಕಲ್ಪ. ಸೊ ಹಾಗಾಗಿ ನಾವೆಲ್ಲರೂ ಇಲ್ಲೊಂದು ಒಳ್ಳೆ ವಿಚಾರ ನಾವು ಇವತ್ತು ಚರ್ಚೆ ಮಾಡಿದ್ವಿ. ಮಕ್ಕಳುಗಳಿಗೆ ದಯವಿಟ್ಟು ಬರೀ ಓದು ಬರಹ ಮಾರ್ಕ್ಸ್ ಬಗ್ಗೆ ಹೆಚ್ಚು ಪ್ರೆಷರನ್ನು ಹಾಕಬೇಡಿ, ಮಾನವೀಯ ಮೌಲ್ಯಗಳನ್ನು ಬೆಳೆಸಿ ಅನ್ನೋದೇ ಈ ಒಂದು ನಮ್ಮ ಚರ್ಚೆಯ ಉದ್ದೇಶ. ಸರಿನಾ? ದಯವಿಟ್ಟು ನಿಮ್ಮ ಮಕ್ಕಳುಗಳು ಒಬ್ಬ ಶ್ರೇಷ್ಠವಾದ ಭಾರತದ ವ್ಯಕ್ತಿ ಆಗ್ಲಿ, ಸಮಾಜದ ಆಸ್ತಿ ಆಗ್ಲಿ, ಆಗ ಮಾತ್ರ ನಿಮ್ಮ ಬದುಕು ಸಾರ್ಥಕ ಆಗುತ್ತೆ. ಈಗ ನೀವು ಮಹಾನ್ ವ್ಯಕ್ತಿಗೆ ಹೇಳಿದೆ, ಶಿವಾಜಿ ಮಹಾರಾಜರ ತಾಯಿ ಹೆಸರು ಹೇಳಿದೆ ನಾನು, ಮುಂದೆ ನಿಮ್ಗಳ ಹೆಸರು ಹೇಳಂಗಾಗ್ಬೇಕು ಯಾರೋ ಒಬ್ರು. ಅಂತಹ ಮನಸ್ಥಿತಿಯನ್ನು ಇಟ್ಕೊಂಡು ಹೆಣ್ಮಕ್ಳುಗಳು ಬೆಳೆಸಿದಾಗ ಆಗ ಆ ಮಕ್ಕಳುಗಳು ಒಬ್ಬ ಶ್ರೇಷ್ಠವಾದ ವ್ಯಕ್ತಿಗಳಾಗ್ತಾರೆ ಅಂತ ಹೇಳ್ತಾ, ನಾನು ಹೆಚ್ಚು ಕಡಿಮೆ ಅರ್ಧ ಗಂಟೆ ಒಂದು 30-35 ನಿಮಿಷ ಮಾತಾಡಿದೆ. ನಾನು ಮಾತಾಡಕ್ಕೆ ಶುರು ಮಾಡೋರು 1 ಗಂಟೆ ಆಗ್ಬಿಡುತ್ತೆ. ಅದಕ್ಕೆ ಟೈಮ್ ನೋಡ್ಕೊಂಡು ಮಾತಾಡ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ತುಂಬಾ ಖುಷಿ ಆಯ್ತು ನಿಮ್ಮನ್ನೆಲ್ಲ, ನಿಮ್ಮ ಜೊತೆ ಎಲ್ಲ ಮಾತಾಡಿ. ನಿಮ್ಗಳ ಮುಖಗಳನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ನೀವೆಲ್ಲರೂ ಭಾಗ್ಯಲಕ್ಷ್ಮಿಯರು. ಯಾಕೆ ಅಂತ ಹೇಳಿದ್ರೆ ಈಗ ಈ ಸಂಸ್ಥೆ, ಧರ್ಮಸ್ಥಳ ಸಂಸ್ಥೆ ಆದ್ರೂ ನಿಮ್ಮ ನಂಬಿನೇ ಸಾಲ ಕೊಡೋದು ಅಲ್ವಾ? ನಿಮ್ಮ ನಂಬಿನೇ ಯಜಮಾನ್ರು ಸೈನ್ ತಗೋತಾರೆ, ಆದ್ರೆ ಮುಖ್ಯವಾಗಿ ನೀವೇ ಇರ್ಬೇಕಲ್ಲ. ಸೊ ಹಾಗಾಗಿ ನೀವೇ ಭಾಗ್ಯಲಕ್ಷ್ಮಿಯರು, ನೀವೇ ಮಹಾಲಕ್ಷ್ಮಿಯರು. ನೀವಿದ್ರೆ ಮನೆ ಸಮೃದ್ಧವಾಗಿರುತ್ತೆ. ಹೆಣ್ಮಗಳು ಸಮೃದ್ಧವಾಗಿದ್ರೆ, ಸಂತೋಷವಾಗಿ ಖುಷಿಯಿಂದ ಇದ್ರೆ ಇಡೀ ಮನೆ ಸಮೃದ್ಧವಾಗಿರುತ್ತೆ. ಹಾಗಾಗಿ ನೀವೆಲ್ಲರೂ ಸಂತೋಷದಿಂದ, ನೆಮ್ಮದಿಯಿಂದ, ಖುಷಿಯಾಗಿ, ಶ್ರೀಮಂತರಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ ಎಲ್ಲ ಶ್ರೀಮಂತರಾಗಿ ನೀವೆಲ್ಲರೂ ಚೆನ್ನಾಗಿರಿ ಅಂತ ಆಶಿಸ್ತಾ, ಇಷ್ಟು ಮಾತಾಡೋಕ್ಕೆ ನೀವೆಲ್ಲ ಅವಕಾಶ ಕೊಟ್ರಿ, ಇಷ್ಟು ಸಮಯ ಕೂತು ಕೇಳಿಸ್ಕೊಂಡಿದ್ದೀರಾ, ನನಗೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು.